ಶಂಕರಾಚಾರ್ಯರು ಈ ಜೀವಿಯನ್ನು ಉದ್ದೇಶಿಸಿ ಏನು ಜೀವನಗಳ ಮಹತ್ವದ ಸ್ಥಾನವನ್ನು ಪಡ್ಕೊಳ್ಳೋ ಸಲುವಾಗಿಯೇ ಮನುಷ್ಯ ಜನ್ಮ ಸಿಕ್ಕಿದೆಯೋ ಆ ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಯಾವ ದಾರಿ ಹೇಗೆ ಇದನ್ನೇ ಪಡ್ಕೊಳ್ಳೋದು ಏನು ಅವಶ್ಯಕತೆ ಇದೆ ಇದೆಲ್ಲವನ್ನು ಬಹಳ ಚೆನ್ನಾಗಿ ಹೇಳ್ಕೊತಾರೆ. ವಿವೇಕ ಚೂಡಾಮಣಿ ಅನ್ನುವಂಥ ಗ್ರಂಥಗಳು. ಪ್ರಾರಂಭದಲ್ಲಿ ಅವರು ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಎಲ್ಲ ಜಂತುಗಳಲ್ಲಿ ದುರ್ಲಭ ಅಂತ, ಅಂಥ ದುರ್ಲಭವಾದಂಥ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಆತ್ಮಜ್ಞಾನ ಮಾಡಿಕೊಳ್ಳದೆ ಹೋದರೆ ಏನು ಸಾಧಿಸದೇ ಇಲ್ಲಪ್ಪ ಅಂದಾಗ ಮುಂದೆ ಅವರು ಹೇಳಿದರು, ಇಂಥ ಒಂದು ವ್ಯವಸ್ಥೆ ಮೂರು ಸಂಗತಿಗಳು ಬಹಳ ಮಹತ್ವದ್ದು ಪರಮಾತ್ಮನ ಅನುಗ್ರಹ ಸಿದ್ಧತೆ ಅಂತೇಳಿ. ಮನುಷ್ಯತ್ವ, ಮುಮುಕ್ಷತ್ವ, ಮಹಾಜನ ಸಂಶಯ. ಮನುಷ್ಯನಾಗಿ ಹುಟ್ಟೋದೇ ದೊಡ್ಡದು ಅಂಥದ್ರಾಗ ನೀ ಮನುಷ್ಯನಾಗಿ ಹುಟ್ಟಿಯ, ಜೊತೆಗೆ ಶಾಸ್ತ್ರನ ಕಲಿಬೇಕು, ತಿಳ್ಕೋಬೇಕು, ಮುಕ್ತನಾಗಬೇಕು ಅನ್ನುವಂಥ ಭಾವ ಜಾಗೃತ ಆಗೋದು ಇನ್ನೂ ಕಠಿಣ ಅಂಥದ್ದಾಗಿದೆ. ಜೊತೆಗೆ ಆ ಮಹಾತ್ಮರು ಸಿಗೋದು ದೊಡ್ಡ ಕಠಿಣ. ಇವು ಮೂರು ಮನುಷ್ಯತ್ವ, ಮುಮುಕ್ಷತ್ವ, ಮಹಾಜನ ಸಂಶಯ ಅವ್ರ ಸಂಬಂಧ. ಇಂಥ ಧ್ವನಿ ಸಿಕ್ಕತ್ತಂದ್ರೆ ಇಂಥ ಸಂಬಂಧ ಸಿಕ್ಕಾಗ್ಯೂ ನೀನು ಆ ಮುಖ್ಯವಾದಂಥ ಗುರಿಯನ್ನು ಸಾಧಿಸ್ಲಿಕ್ಕೆ ನಿನ್ನಂಥ ದಡ್ಡ ನೀನ ಅಂತಂದ್ಬಿಟ್ಟು ಈ ಮಾತನ್ನು ಗಟ್ಟಿಯಾಗಿ ತಿಳ್ಕೊಳ್ಳೋ ಸಲುವಾಗಿ ಆ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು ಅನ್ನೋ ಒತ್ತಿ ಹೇಳ್ಯಾರ. ಮುಂದೆ ಹೇಳ್ತಾರವರು, ನೋಡು, ವದಂತು ಶಾಸ್ತ್ರಾಣಿ ಯಜಂತು ದೇವಾನ್ ಕುರ್ವಂತು ಕರ್ಮಾಣಿ ಭಜಂತು ದೇವತಾ ಆತ್ಮೈಕ್ಯಬೋಧೇನ ವಿನಾ ಮುಕ್ತಿ ನ ಸಿದ್ಧತೆ ಬ್ರಹ್ಮಶತಾಂತರೇ. ಎಷ್ಟತ್ತು ನೋಡು, ಬೇಕಾದಷ್ಟು ನೀವು ಶಾಸ್ತ್ರವನ್ನು ಪಠಣ ಮಾಡಿ, ಪಾರಾಯಣ, ದೇವತೆಗಳನ್ನು ಯಜ್ಞ ಯಾಗಾದಿಗಳಿಂದ ಪೂಜಿಸಿ, ಕರ್ಮ ಮಾಡಿ, ದೇವತೆಯನ್ನು ಭಜನೆ ಮಾಡಿ, ಜೀವ ಪರಮಾತ್ಮರ ಐಕ್ಯ ಜ್ಞಾನ ಇಲ್ಲದಿದ್ದರೆ ಜೀವ ಯಾರು? ಆ ಪರಮಾತ್ಮ. ಜೀವ ಪರಮಾತ್ಮ ಒಂದೇ. ಜೀವೋ ಬ್ರಹ್ಮ ಇವನಾಪರ. ಜೀವನು ಬ್ರಹ್ಮನೇ ಆಗಿದ್ದಾನೆ. ಆದರೆ ಏನಾಗೈತಿ? ವಿಷಯಾದಿ ಸಿಕ್ಕೊಂಡು ನಾನು ಈ ಜೀವ, ನಾನು ಈ ಸುಖ ಬಂದೀನಿ, ಸಾಕಿದ ಸುಖ ಅದ ಅಂತೇನು ಮಾಡೋಕ್ಕತ್ತಲ್ಲ, ಇದಕ್ಕಾಗಿ ಬಂದಿಲ್ಲಪ್ಪ ನೀನು. ಆ ಪರಮಾತ್ಮನ ಐಕ್ಯ ಬರ್ತದೆ, ಏಕ. ಅದಕ್ಕೆ ನಿನಗೆ ಭೇದನೇ ಇಲ್ಲ. ಅದನ್ನು ಅರಿವು ಮಾಡ್ಕೊ, ತಿಳ್ಕೊ. ಅದ್ರ ಸಲುವಾಗಿ ಎಲ್ಲ ದೂರ ಹೋಗಬೇಕಾಗಿಲ್ಲ. ನಿಂದ ಸ್ವರೂಪ ಐತೆ. ಆ ಸ್ವರೂಪವೇ ನೀ ಅದಿದೆ. ಯಾರಿಗೆ ಹೇಳೋದು? ಈ ಜೀವಾತ್ಮ. ಆ ಜೀವಾತ್ಮ, ಆ ಪರಮಾತ್ಮ. ಈಗೇನು ನೀನು ಆ ಜೀವಾತ್ಮ, ನಾ ಅಲ್ಪಶಕ್ತಿತ್ವ, ಅಲ್ಪ ಜ್ಞಾನ, ನನಗೆ ನಾನೇನು ಮಾಡಬಲ್ಲೆ ಅಂತಿರ್ತೀಯಲ್ಲ, ಹಂಗಲ್ಲ. ನೀನು ಆ ಪರಮಾತ್ಮ ಸ್ವರೂಪನೇ ನೀ. ಹೇಗಪ್ಪ? ಅದಕ್ಕೆ ಪಂಚತಂತ್ರದ ಕಥೆಗಳು. ಒಂದು ಹುಲಿ ಸಣ್ಣ ಮರಿ ಇದ್ದಾಗನ ಕುರುಬ ತೊಗೊಂಡು ಹೋದ. ಕುರಿ ದಡ್ಡ್ಯಾಗ ಬೆಳೀತು. ಕುರಿ ಹಂಗೆ ತಲೆ ತಳ ಮಾಡ್ಕೊಂಡು ಬ್ಯಾಗ ಅನ್ಕೊಂತ ಅಡ್ಡಾಡಕತ್ತು. ಒಂದು ದೊಡ್ಡ ಕುರಿ ನೋಡ್ತದನು, ಅಲ್ಲ ನನ್ನ ಜಾತಿ ಇತ್ತು, ಬ್ಯಾ ಅನ್ಕೊಂತ ಹೊಂಟೈತಲ್ಲ ಅನ್ಕೊಂತ ಅದು ಒಂದು ದೂರಿದ್ದಾಗ ಹಿಡಿದು ಬಿಡ್ತದೆ. ಜಪ್ಪಿಸಿ ಅಂತ ಅದು ಕೂಡ ಓಡಿ ಬಿಡ್ತೈತಿರು ಅಂತೇಳಿ ಅದು ಕೂಡ ಹಿಂದೆ ಹೊಡೆದಾಗ ಹಿಡಿತು. ಬಿಡಪ್ಪ ಹುಲಿರಾಯ, ಬಿಟ್ಬಿಡು, ನನ್ನ ಅಣ್ಣತಮ್ಮರು ಹೊಂಟಾರಲ್ಲೇ, ನಾನು ಹೋಗ್ತೀನಿ, ಬೇಡ, ತಪ್ಪಾಯ್ತು, ಬಿಡು, ನೀನು ಕಾಯಿಸಿ. ಅಲ್ಲ, ಬಿಡಂಗಿಲ್ಲ. ನೀನು ಕುರಿ ಅಲ್ಲ, ನೀ ಹುಲಿ ಅಂತ ಹೆಂಗೆ ನಂಬಿಕೆ ಬಂದಿತ್ತು ಅದಕ್ಕೆ? ನಬಿ ಅಲ್ಲ ನಾ ಕುರಿನ. ಅದನ್ನು ಬಾವಿ ದಂಡೆಗೆ ಕರ್ಕೊಂಡು ಹೋತು. ನಿನ್ನ ರೂಪ ನೋಡು, ನನ್ನ ರೂಪ ನೋಡು. ಅದು ಹಿಂಗೆ ನೋಡ್ಕೊಂತು ಅಲ್ಲೇ ನೀರಿನ ತಂದು ಬಿದ್ದ ಪ್ರತಿಬಿಂಬ ಅತ್ಲ ಮತ್ತು ಆ ಹುಲಿದು ಹಿಂಗೆ ನೋಡ್ತದೆ. ಹೌದಲ್ಲ, ಇದು ನನ್ನಂಗೈತಿ, ಹಂಗಾರೆ ನಾ ಹುಲಿ ಹೋದೇನು, ಕುರಿ ಅಲ್ಲೇನು ಹಂಗಾರೆ ಅನ್ಕೊಂತ ಬಂತು. ನನ್ನ ಒದ್ರ ಜೋರೆ ಅದು ಬ್ಯಾಂದ ರೂಢ, ಅದಕ್ಕೆ ಬ್ಯಾಂದ್ ಬಡಿತಾನೆ ನೋಡ. ಆಮೇಲೆ ಅದು ಹುಲಿ ಅಂತ ಹೋದ್ರೆ ಅವಾಗ ಅದು ಗೊತ್ತಾಯ್ತು, ನಾ ಕುರಿ ಅಲ್ಲ, ನಾ ಹುಲಿ ಅಂತ. ಹಂಗೆ ಅದನ್ನು ತೊಗೊಂಡು ಅಡವ್ಯಾಗ ಬೆಳೆಸ್ಕೊಂಡು.
ಹಂಗೆ ಇವ ಇತ್ಲಾಗ ಈ ಸಂಸಾರದೊಳಗೆ ಅಂದ್ರೆ ನಾವು ತಪ್ಪು ತಿಳ್ಕೊಬಾರ್ದು. ಶಾಸ್ತ್ರ ನಮ್ಮ ತತ್ವದಿಂದ ಅರ್ಥಾತ್ ನಮ್ಮ ಸಂಸಾರದಿಂದ ಬಿಡಿಸಿಬಿಡ್ತೈತಿ, ಓಡಿಸೇ ಬಿಡ್ತೈತಿ ಹಂಗೆ ತಿಳ್ಕೊ. ಸಂಸಾರ ಮಾಡ್ಕೊತಾನೆ ಈ ಸಾಧಿಸು. ಪಾರ್ಟ್ ಟೈಮ್ ಡ್ಯೂಟಿ ಅಲ್ಲ, ಫುಲ್ ಟೈಮ್ ಡ್ಯೂಟಿ. ಇದು ಸದಾ ಅದರದೇ ಚಿಂತನೆ. ಅದಕ್ಕೆ ಆ ಚಿಂತನೆಯನ್ನು ಮಾಡದೇ ಇದ್ರೆ ನೀನು ಶಾಸ್ತ್ರ ಕಲಿತು ನಾ ಪ್ರವಚನ ಮಾಡಿ ಅಲ್ಲಿ ಏನು ಭಾಳ ಚಲೋ ಶಾಸ್ತ್ರ ಹೇಳಿದಪ್ಪ ಅನಿಸ್ಕೊಂಡು ದುಡ್ಡು ಗಳಿಸ್ಬೇಕಲ್ಲ. ಮತ್ತು ದೇವತೆಗಳನ್ನು ನೀ ಅವ್ರಿಗೆ ಪೂಜಿಸಿ ಮಾಡು. ದೇವಾನ್ ಭಾವಯತೋ ದೇವ ತೇ ದೇವಾ ಭಾವಯಂತ್ಯವ ಪರಸ್ಪರಂ ಭಾವಯಂತ ಶ್ರೇಯಂ ಪರಂ ಅವಾಪ್ಸತ. ನೋಡು, ದೇವತೆಗಳಿಗೆ ನೀ ಪೂಜೆ ಮಾಡು. ಶಾಸ್ತ್ರ ಹೇಳ್ತದೆ ದೇವತೆಗೆ ಪೂಜೆ ಮಾಡು. ಆ ದೇವತೆಗೆ ಮಳೆ ಬೆಳೆ ಕೊಡ್ತಾರೆ, ಸುಖರಿಂದ ಇರ್ರಿಪ್ಪ ಅನ್ನೋದು ಆ ದೇವತೆ ಬೇಗ ಅದನ್ನು ಮಾಡ್ಕೋ. ಆದರೆ ಆತ್ಮೈಕ್ಯ ಬೋಧೇನ ವಿನ ಆ ಜೀವ ಪರಮಾತ್ಮರ ಐಕ್ಯ ಆಗಲಾರದೆ, ಅರ್ಥಾತ್ ಮುಕ್ತಿಯನ್ನು ಪಡೆಯಲಾರದೆ ನ ಸಿದ್ಧತೆ ಬ್ರಹ್ಮಶತಾಂತರೇವ. ನೋಡು, ನೀ ಬೇಕಾದಷ್ಟು ಪ್ರಳಯ ಆಗುತ್ತಂಗೆ ಕಳೆದ್ರೂ ಮನುಷ್ಯನ ಮನೆಗೆ ಆ ಮುಕ್ತಿ ಅನ್ನುವಂಥದ್ದು ದೊರಕೋದಿಲ್ಲ. ಏನೋ ಆ ಜ್ಞಾನ, ಎಂಥ ಜ್ಞಾನ ಬೇಕು? ಜೀವ ಪರಮಾತ್ಮರ ಐಕ್ಯದ ಜ್ಞಾನ. ಆ ಜ್ಞಾನ ಮುಕ್ತಿನ ಆತ್ಮ. ಆ ಜ್ಞಾನ ಆದಮೇಲೆ ಈಗ ಐಕ್ಯ ತಡಿ ಇನ್ನೊಂದು ಸ್ವಲ್ಪ ಹೊತ್ತಿ ಮುಕ್ತಿ ಇಲ್ಲ. ಜೀವ ಪರಮಾತ್ಮ ಒಂದೇ ಅನ್ನು ಗಟ್ಟಿ ಆಗಬೇಕು. ಶಾಸ್ತ್ರ ಅವನು ನೋಡ್ರಿ ಅಂತಲ್ಲ, ಅದು ಗಟ್ಟಿ ಆತಂದ್ರೆ ಇಲ್ಲಿರು ಪರಮಾತ್ಮನೇ ಅಲ್ಲಿದ್ದಾನೆ, ಅಲ್ಲಿದು ಪರಮಾತ್ಮ ಆತ್ಮ, ಇಲ್ಲೇ ಆತ್ಮ ಒಂದು. ನಾನು ಆತ್ಮಸ್ವರೂಪ ಅಷ್ಟೇ ಅಲ್ಲ, ಎಲ್ಲವೂ ಕೂಡ ಒಳಗಿರುವಂಥ ಆತ್ಮ ಒಂದೇ. ಉಪಾಧಿ ಬೇರೆ ಬೇರೆ ಇರ್ಬೋದು. ಅದಕ್ಕೆ ನಾವು ಉದಾಹರಣೆ ಕೊಡ್ತೀವಿ, ಶಾಸ್ತ್ರ ಉದಾಹರಣೆ. ಬೆಳಕು ಬಲ್ಬಿನ ಆಧಾರದಿಂದ ಬೆಳಕು ಬಂದಿರ್ಬೋದು, ಲೌಡ್ ಸ್ಪೀಕರ್ನ ಆಧಾರದಿಂದ ಧ್ವನಿ ದೊಡ್ಡದಾಗಿರ್ಬೋದು, ಪಂಕಾದಾಗ ವಿದ್ಯುತ್ ಬಂದರೆ ತಿರುಗ್ತಿರ್ಬೇಕು, ಗಾಳಿ ಕೊಡ್ಬೋದು. ಹೀಟರ್ನಾಗ ಹೋತಂದ್ರೆ ಆ ವಿದ್ಯುತ್ತು, ಆದರೆ ವಿದ್ಯುತ್ ಮಾತ್ರ ಎಲ್ಲ ಬಂದದ. ಹಾಗೆ ವಿದ್ಯುತ್ ಬಂದು ಇದ್ದುದರಿಂದ ಅವು ಪರಸ್ಪರ ಜಗಳಾಡೋದಿಲ್ಲ. ಇತ್ಲ ಫ್ಯಾನ್ ಇರ್ತದೆ ಅಥವಾ ದೀಪ ಇರ್ತದೆ, ಆ ಫ್ಯಾನು ಆ ಲೈಟನ್ನು ಆರಿಸೋದಿಲ್ಲ. ಯಾಕೆ? ನನ್ನೊಳಗಿರುವಂಥ ವಿದ್ಯುತ್ ಶಕ್ತಿ ಅದ, ನಿನ್ನೊಳಗಿರುವಂಥ ಶಕ್ತಿ ಅದ. ನೀ ಯಾವ ಕೆಲಸಕ್ಕೆ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೀನಿ ಅಂತ. ಹಂಗೆ ಆತ್ಮ ಒಂದಿದೆ ಅಂದಾಗ ಪರಸ್ಪರ ಪ್ರೀತಿ ಅನ್ನೋದಿರ್ತದೆ. ನೀ ಕೆಲಸ, ಅದಕ್ಕೆ ವಿರೋಧ ಅನ್ನೋದಿರ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ, ಮನುಷ್ಯನಿಗೆ ಆ ಒಂದು ನಿಜವಾದ ಆನಂದ. ಎಂಥ ಆನಂದದು? ಪರಮಾನಂದ. ಅದಕ್ಕೇ ಎರಡು ಸಂಗತಿಗಳು ಈ ಮುಕ್ತಿ ಅಂದಾಗ. ಅರ್ಥಾತ್ ಶರೀರ ನಾನಲ್ಲ, ಆ ಪರಮಾತ್ಮ ಸ್ವರೂಪ ನಾನು ಅಂತ ಗಟ್ಟಿಯಾದಾಗ ಎರಡು ಸಂಗತಿಗಳು ಏನಾಗ್ತದಪ್ಪ? ಒಂದೇನು ಶರೀರ ನಾನು ಅಂದಾಗೇನು ದುಃಖ ಶುರು ಆಯ್ತು. ಇದಕ್ಕೇನಾದ್ರು ನನಗೆ ದುಃಖ ಆಯ್ತು ಅಂತ, ಸೂಕ್ಷ್ಮ ಶರೀರ ನನಗೆ ದುಃಖ ಆಯ್ತು ಅಂತ. ಅತ್ಯಂತ ದುಃಖ ನಿವಾರಣೆ, ಈ ದುಃಖ ಇಲ್ಲಂಗ. ಅತ್ಯಂತ ಅಂದರೆ ಮತ್ತು ದವಾಖಾನೆಗೆ ಹೋದಪ್ಪ, ಔಷಧ ತೊಗೊಂಡು ಆರಾಮಾಗಿ ಬಿಡ್ರಿ ಡಾಕ್ಟ್ರ್, ಮತ್ತು ಯಾಕೋ ಮತ್ತೆ ಬಂದಿಲ್ಲ, ಏನು ರೀ ಮತ್ತೆ ಹಿಂಗೆ ಆಯ್ತು ನೋಡಿ. ಹಂಗಾಗೋದಿಲ್ಲ. ಒಮ್ಮೆ ನೀನು ಶರೀರ ನಾನಲ್ಲ, ಆತ್ಮಸ್ವರೂಪದಲ್ಲಿ ನಾನು ಗಟ್ಟಿಯಾತು, ಆವಾಗ ದುಃಖ ಇನ್ನು ಬರೋಕ್ಕನ ಸಾಧ್ಯ. ಆಮೇಲೆ ಪರಮಾನಂದ ಪ್ರಾಪ್ತಿ, ದುಃಖದ ಅತ್ಯಂತ ನಿವೃತ್ತಿಪೂರ್ವಕವಾಗಿ ಪರಮಾನಂದ ಪ್ರಾಪ್ತಿ ಹೆಸರ ಮುಕ್ತಿ. ಪರಮಾನಂದ ಅಂದರೆ ಇವತ್ತು ಆನಂದ ಇತ್ತಪ್ಪ, ಆಯ್ತಪ್ಪ, ಏನು ಗಂಡು ಹುಡ್ತು ಆನಂದ, ಏನು ಪೇಡೆ ಮಸ್ತ್ ಆನಂದ ಆಯ್ತು ನೋಡ್ರಿ. ಆಮೇಲೆ ಮತ್ತೇನು ದುಃಖ ಆಯ್ತು, ಅಯ್ಯೋ ನಿನ್ನೆ ಆನಂದ ಇತ್ತು ಇವತ್ತು ದುಃಖ ಆಯ್ತು. ಹಾಗಾಗೋದಿಲ್ಲ. ಅದು ಪರಮಾನಂದ ಪ್ರಾಪ್ತಿ ಅನ್ನುವಂಥ ಇಲ್ಲಿ ತನಕ ಜೀವ ಪರಮಾತ್ಮರ ಐಕ್ಯ ಆಗಲಾರದೆ ಆ ಮುಕ್ತಿ ಅನ್ನುವಂಥದ್ದು ಬರೋಗಿಲ್ಲಪ್ಪ. ಅದನ್ನು ಮುಖ್ಯವಾದ. ಅದಕ್ಕೆ ಹೇಳ್ತಾರೆ ವೇದಾಂತ ಗುರುವಿನ ಬಳಿಗೆ ಬರೋ, ಇದನ್ನು ಚಿನ್ಮಯಾನಂದರು ವಿಸ್ತಾರ ಮಾಡ್ಯಾರ. ವೇದಾಂತ ಗುರುವಿನ ಬಳಿಗೆ ಬರೋ ಸಾಧಕ ಏನು ಮಾಡ್ತಾನೆ? ಆತ್ಮೋನ್ನತಿಗೆ ಅಗತ್ಯವಾದ ಕೆಲವು ಸಾಧನೆಗಳಾದರೂ ತಕ್ಕ ಮಟ್ಟಿಗೆ ತಿಳಿದು ಇವು ಗೊತ್ತಿರಬೇಕು. ಒಮ್ಮೆಲೆ ಏನು ಗೊತ್ತಿರೋ ಪಾಯಾವು ಅವು ಬೇಕು, ಅದು ಮುಂದೆ ಹೋಗ್ತಾನೆ. ಯಾಕೆ? ಒಳಗಡೆ ಇರುವಂಥ ಮಲದೋಷ ನಿವಾರಣೆ ಮಾಡೋ ಸಲುವಾಗಿ ನಿಷ್ಕಾಮ ಕರ್ಮ. ನಾನು ಯಾರ್ಯಾರ ಕಡೆ ಏನೇನು ಸೇವಾ ಮಾಡೋ ಪ್ರಸಂಗ ಬರ್ತದೋ ಆ ಸೇವಾ ಮಾಡಬೇಕಾದ ನಿಷ್ಕಾಮ ಅಂದರೆ ಯಾವುದೂ ಅಪೇಕ್ಷೆ ಇಲ್ಲದೆ. ಅದು ಯಾರ್ಯಾರು ಮಾಡೋ ಸೇವಾ ಮಾಡೋ ಪ್ರಸಂಗ ಬರೋದು ಆ ಪ್ರಸಂಗ ಬರೋದು. ಸಣ್ಣಂದಿರ್ತಾಗ ಬರೋದು, ದೊಡ್ಡವರಾದ್ಮೇಲೆ ಈ ಥರ ಆ ಕರ್ಮಗಳು ಮಾಡಿ ಮಲದೋಷ ಅಂದರೆ ಪಾಪದೋಷ ನಿವಾರಣೆ. ಎರಡನೇದು ಚಂಚಲತ್ವ ಇರ್ತದೆ. ಆ ಚಂಚಲತ್ವ ಧ್ಯಾನಾದಿ.
ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಅಲ್ಲಿ ಮಾಡಿ ಹಂಗೆ ಅವೆಲ್ಲವೂ ಮಾಡಬೇಕು ಪ್ರಾರಂಭಗಳು. ಆಮೇಲೆ ಅನುಷ್ಠಾನ ಮಾಡಬೇಕು ನೋಡಿ, ಪಾರಾಯಣಗಳನ್ನು ಮಾಡಬೇಕು ಅನುಷ್ಠಾನ. ಪ್ರಾಣಿ ಮಾನವನಿಂದ ಮನುಷ್ಯ ಮಾನವನಾಗಿ ಪರಿವರ್ತನೆಯಾಗಲು ಎಷ್ಟೋ ದೈಹಿಕ ಮಾನಸಿಕ ಶಿಕ್ಷಣ ಕೈಗೊಂಡಿರಬೇಕು. ಅಲ್ಲಿ ಮಾತನ್ನು ಹೇಳಿದೆ ನಿನ್ನೆ ಏನು ಹೇಳಿದ್ರು, ಒಂದು ಪ್ರಾಣಿ ಮಾನವ, ಇನ್ನೊಂದು ಮಾನವ ದೇವಮಾನವ, ಈ 3 ಥರ ವಿಂಗಡಣೆ ಮಾಡಿದ್ರು. ಪ್ರಾಣಿ ಮಾನವ ಅಂತಂದರೆ ಪ್ರಾಣಿಗೆ ಏನು ವ್ಯತ್ಯಾಸ, ಆವಾಗ ಅವು ತಿಂದು ಉಂಡು ಮಾಡ್ತಾವೆ, ಆಹಾರ ನಿದ್ರೆ ಭಯಮೈತನ, ಅವು ಆಹಾರ ತಾವು ಉಂಟಾವ, ಇವನು ತನ್ನ ಆಹಾರ ತಾವು ಉಂಟಾನ. ಇವು ಹೆದರಿಕೆ ಐತಿ, ಬಡಿ ತೊಗೊಂಡು ಯಾರು ಓಡಿ ಹೋಗ್ತಾನೆ ಇವನು. ದನನು ನಾಯಿ ಬಡಿಗೆ ತೊಗೊಂಡು ಓಡಿ ಹೋಗ್ತೈತಿ, ಚುಚ್ಚು ರೊತ್ತಿ ಕೊಡಕ್ಕೆ ಓಡಿ ಬರ್ತೈತಿ. ಹಂಗೆ ಭಯ ಅವಕ್ಕಿದ್ದರೆ ಅವನು ಮಕ್ಕಳು, ಅವು ಪ್ರಾಣಿನ ಮಕ್ಕಳು ಆಡ್ತಾವೆ, ಇವನು ನಡಿತಾನೆ ನೋಡಿ. ಅವು ನಿದ್ದೆ ಮಾಡ್ತಾವೆ, ಇವನು ನಿದ್ದೆ ಮಾಡ್ತಾನೆ. ವ್ಯತ್ಯಾಸ ಅದು ವ್ಯತ್ಯಾಸ ಇಲ್ಲದಪ್ಪ. ಅವನೊಳಗೇನು ವಿವೇಕದ ಭಗವಂತ ಕೊಟ್ಟದ್ದು ಆ ವಿವೇಕ ಶಾಸ್ತ್ರ. ಅದನ್ನು ಮಾಡ್ಕೋತೇನೆ ಅನ್ನುವಂಥ ಏನು ಪ್ರಯತ್ನ ಮಾಡ್ತಾನೆ ಅವನಿಗೆ ಮಾನವ. ಕೇವಲ ಪ್ರಾಣಿ ಮಾಡಿದಾಗ ಆಹಾರ ಅಂದ್ರೆ ಹಚ್ಚಿದ್ದಲ್ಲಿ ಉಂಡ, ಬೆಚ್ಚಿದ್ದಲ್ಲಿ ಮುಟ್ಕೊಂಡು ಇವು ಮಾಡ್ತಾವೆ. ಬೆಚ್ಚಿನ ಮ್ಯಾಗ ಹೋಗ್ತಾವೆ, ಎಲ್ಲಿ ಚಲೋ ಜಾಗ ಆಯ್ತು ಮಕ್ಕೋತಾವೆ. ಅಷ್ಟೇ ಮಾಡ್ಕೋತೇನೆ ಅಂದರೆ ಅವ ಪ್ರಾಣಿ ಮಾನವ ಅಂತ. ಮನುಷ್ಯ ಮಾಡ್ದಂಗೆ ಕೆಲಸ ಮನುಷ್ಯತ್ವ ಅಂತೇನು ಹೇಳಿದ್ರು. ಆ ಮನುಷ್ಯತ್ವ ಅಂದರೆ ಈ ಜನ್ಮದೊಳಗೆ ನಾ ಏನು ಮಾಡಬೇಕಪ್ಪ, ಇದು ಸಂಸಾರ ಮೈನರ್, ಮುಖ್ಯ ಅಲ್ಲ. ಮಾಡೋದೈತೆ ಅದು ನಡ್ಕೊತ ಹೊಂಟಿರ್ತದೆ. ಯಾಕೆ ಪ್ರಾರಬ್ಧ ಎಷ್ಟಿರ್ತದೆ ಅಷ್ಟು ಆಗ್ತದೆ. ಅದಕ್ಕೇನು ಮತ್ತೊಂದು ಏನು ಅವಶ್ಯಕತೆ ಇಲ್ಲ. ದುಡಿಬಾರ್ದಂತಲ್ಲ, ಎಷ್ಟು ಬೇಕು ಅಷ್ಟು ದುಡಿಬೇಕು. ಸೇವಾದಿಗಳನ್ನು ಮಾಡಿ, ದಾನ ಧರ್ಮಾದಿಗಳನ್ನು ಮಾಡಿ, ಇವು ಪ್ರಾರಂಭ ಮಾಡಬೇಕು. ಇದು ಮಾಡ್ತಾ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಏನು ಪ್ರಯತ್ನ ಮಾಡ್ತಿಲ್ಲ ಅದು ಮಾನವ. ಆ ಸ್ಥಿತಿಯನ್ನು ದಾಟಿ ಅದೇ ಬೇಕು ಅಂತ ಮಾಡಿಕೊಂಡು ದೇವಮಾನವ ಅನ್ನೋಂಥ ಹೀಗೆ ಆ 3 ಹೇಳಿಕೊಂಡ್ಮೇಲೆ ಅದರ ಆಧಾರದಿಂದ ಇಲ್ಲಿ ಮಾಡ್ತಾನೆ. ಪ್ರಾಣಿ ಮಾನವನಿಂದ ಮನುಷ್ಯ ಮಾನವ ಪರಿವರ್ತನೆ ಆಗಲು ಎಷ್ಟೋ ದೈಹಿಕ ಮಾನಸಿಕ ಶಿಕ್ಷಣ ಅರ್ಥಾತ್ ಆ ಸಂಸ್ಕಾರ ಪಡ್ಕೊಂಡಿರ್ಬೇಕಾಗ್ತದೆ. ಶಿಕ್ಷಣದ ಅದು ಬೇಕಾದಂಥ ಸಂಸ್ಕಾರ ಅದು ಪಡ್ಕೊ. ಶಾಸ್ತ್ರಾಧ್ಯಯನ, ಯಜ್ಞಯಾಗಾದಿಗಳು, ದಾನ ಧರ್ಮಗಳು, ಪೂಜಾ ಪುನಸ್ಕಾರಗಳು, ಫಲಾನುಸಂಧಾನ ರಹಿತ ಕರ್ಮ ಅಂದರೆ ಏನಾದ್ರು ನನಗೆ ಫಲ ಬೇಕು ಅಂತ ಮಾಡಬೇಕು. ಅದಕ್ಕೆ ನಿಷ್ಕಾಮ ಭಾವದಿಂದ ಆ ಕರ್ಮಾದಿಗಳು ಮಾಡಬೇಕು. ನಿಸ್ವಾರ್ಥವಾಗಿ ಸೇವಾದಿಗಳು ಇತ್ಯಾದಿ ಕೆಲವನ್ನಾದರೂ ಇವು ಮಾಡಬೇಕು. ಯಾವಾಗ ಜ್ಞಾನವನ್ನು ಪಡ್ಕೊಳ್ಳೋಕ್ಕಿಂತ ಪೂರ್ವ ಪೀಠಿಕೆ ಅದು ಮಾಡ್ಕೊಂಡಿರ್ಬೇಕು. ಇವು ಬಹಳಷ್ಟು ಶ್ರದ್ಧೆಯಿಂದ ಅನೇಕ ಕಾಲ ಅನುಷ್ಠಾನ ಮಾಡಿದರು ನೋಡಿ. ಇಷ್ಟು ಮಾಡ್ಕೊತದೇನಪ್ಪ, ಇಷ್ಟು ಕಾಲ ಭಾಳ ಸಾತ್ರಿ ಮಾಡಾಕತ್ತಿ ನಾವು ಅಷ್ಟು ಅಂದರೂ ತೃಪ್ತಿ ಶಾಂತಿಗಳು ಕಾಣದ ಸಾಧಕವರ ಕುರಿತು ಅದನ್ನು ನೋಡಿ ಇಷ್ಟು ಮಾಡಾಕತ್ತಾರಪ್ಪ. ಇಷ್ಟಾದ್ರೂ ಯಾಕೋ ಸಮಾಧಾನ ಆಗವಲ್ದು. ಯಾಕಾಗೋದಿಲ್ಲ ನಿಮಗೆ ಸಮಾಧಾನ? ಇದಾಗಿಲ್ಲ, ಏನಾಗಿಲ್ಲ, ಮುಕ್ತಿನಾಗಿಲ್ಲ. ಅದಕ್ಕೆ ಅಂಥ ಸಾಧಕವರ ಆಚಾರ್ಯರು ಇಲ್ಲಿ ಹೇಳ್ತಾರೆ, ಆ ಮೂಲಕ ಕರ್ಮಾಚರಣೆ ಇತಿಮಿತಿಗಳು ಮುಚ್ಚುಮರೆ ಇಲ್ಲದೆ ಬಿಚ್ಚಿ ಬೇರೆ ನೋಡಿ. ಅದನ್ನು ಯಾಕಾಗೋದಿಲ್ಲಪ್ಪ ನಿನಗೆ ಮಾಡು. ಪ್ರಾರಂಭ ಸ್ಥಿತಿಯೊಳಗೆ ಬೇಕು. ಯಾಕೆ ದೊಡ್ಡ ಇಂಜಿನಿಯರ್ ಆಗ್ಯಾನ, ದೊಡ್ಡ ಡಾಕ್ಟರ್ ಅದನ್ನು ಪ್ರಾರಂಭದೊಳಗೆ ಮೂಲಾಕ್ಷರ ಕಳ್ಕೊಳಬೇಕಲ್ಲ. ಬಾಲ್ವಾಡಿನೋ ಕನ್ನಡ ಶಾಲೆ ಹೋಗಬೇಕವ, ಅದನ್ನು ತ್ಯಾಗ ಮಾಡ್ತಾನೆ ನಡೆಯಂಗಿಲ್ಲ. ಹಂಗೆ ಅದು ಮುಚ್ಚುಮರೆ ಇಲ್ಲದೆ ಬಿಚ್ಚಿ ಬಯಲು ಮಾಡಿ ಈ ಶ್ಲೋಕ ಎಲ್ಲ ಮತ ಕರ್ಮಕಾಂಡಗಳನ್ನು ಅಲ್ಲಗಳೆದಿರುವಂಥ. ಹೆಂಗಪ್ಪ ಕರ್ಮಕಾಂಡ ಇದು ಬೇಕು, ಆದರೆ ಇದೇ ಮುಖ್ಯ ಅಲ್ಲ. ಕರ್ಮಕಾಂಡನೂ ಬೇಕು, ಭಕ್ತಿ ಅದಕ್ಕೆ ನಮ್ಮಲ್ಲೇ ಭಕ್ತಿ ಕಾಂಡ ಅಂತನ್ನಲಿಲ್ಲ, ಕರ್ಮಯೋಗ ಅಂದರು, ಭಕ್ತಿ ಯೋಗ ಅಂದರು, ಜ್ಞಾನ ಯೋಗ. ಯಾಕಂತಾರೆ ಹಿಂಗೆ ಜ್ಞಾನ ಯೋಗ ಅಂತ ಅಂದರೆ ಕರ್ಮ ಅನ್ನುವಂಥದ್ದು ಕೂಡ ನಾ ಮಾಡ್ತೇನೆ ಅಂತ ಅಹಂಕಾರ ಬಂತು ಅಂದರೆ ನೀ ಮಾಡಿದ್ದೆಲ್ಲ ವ್ಯರ್ಥನ. ಭಕ್ತಿ ಕೂಡ ನಾನು ಎಂಥ ಭಕ್ತ ಅಂತ ತಿಳ್ಕೊಂಡ್ರೆ ನಾನು ಭಕ್ತಿ ಮಾಡೋರಿಲ್ಲ ಅಂತ ಬಂದು ಗದ್ದಲಾಗಿತ್ತು. ಅದಕ್ಕೆ ಭಕ್ತಿ ಅಲ್ಲ, ಭಕ್ತಿ ಯೋಗ. ಅದೇ ರೀತಿ ಜ್ಞಾನ. ನನ್ನಂಗೆ ಹೇಳೋರು ಯಾರಿಲ್ಲ ಇವತ್ತು. ಹಿಂಗೆ ಹೇಳಿದಂಗೆ ಕರೆಕ್ಟ್ ಎಲ್ಲರಿಗಿಂತ ನಾನು ಹೇಳ್ತೀನಿ. ಉಳಿದವ್ರಿಗೆ ತೊಗೊಂಡು ಏನು ಮಾಡ್ತೀವಿ, ಹಿಂಗಾದ ನನ್ನ ಬಂತ ಗದ್ದಲ. ಮನುಷ್ಯನಲ್ಲಿ ಯಾವುದೇ ಮಟ್ಟಕ್ಕೆ ಹೋಗಲಿ ಅಹಂಕಾರ ಬಂತು ಅಂದರೆ ಪತನ ಆತ. ಇದು ಗ್ಯಾರಂಟಿನ. ಏಳಿಗೆ ಆಗಂಗಿಲ್ಲ, ಒಂದು ಮುಂದೆ ಹೋಗಂಗಿಲ್ಲ. ಅಹಂಕಾರ ಬಂತು ಅಂತ ಭಾಳ ದೊಡ್ಡ ಅನೇಕ ಲೌಕಿಕ ದೃಷ್ಟಾಂತಗಳು. ಮಗ ಅಪ್ಪ ಗಣಪತಿ ಮಾಡ್ತಿದ್ರಂತ. ಮಗ ಸಣ್ಣ ಹುಡುಗ, ಅವನು ಗಣಪತಿ ಮಾಡೋಕ್ಕತ್ತ. ಸಣ್ಣ ದೊಡ್ಡ ಆಗಿದ್ದ. ತಮ್ಮ ಹಿಂಗೆ ಮಾಡಿ, ಹಂಗೆ ಮಾಡಿ, ಅಕ್ಕ ಹಿಂಗೆ ಮಾಡಿ ಅದೆಲ್ಲ ಹೇಳ್ತಾಯಿದ್ದ ಅಪ್ಪ. ಮಾರಾಟ ಅವನು 10 ರೂಪಾಯಿಗೆ ಮಾರಾಟ ಆಗ್ತಿತ್ತು,
ಇವೊಂದು 50 ರೂಪಾಯಿಗೆ ಅಪ್ಪನ ಮಾರಾಟ ಆಕಿತ್ತು. ಅವ್ನು ಬರ್ಬರ್ತಾ 30 ಆಯ್ತು, 40 ಆಯ್ತು. ಮಗಂದು 50 ರೂಪಾಯಿಗೆ ಬಂತು. 50 ರೂಪಾಯಿ ಬಂತು. ಅಪ್ಪ ಇನ್ನೂ ಹೇಳ್ಯಾರ ಹಿಂಗೆ ಮಾಡಿ ಆಮೇಲೆ ಅವನು 70 ರೂಪಾಯಿಗೆ ಮಾರಾಟ ಆದ ಮಗನು. ಇವನು ಹೇಳ್ತಾನೆ ಅವಾಗ ಬಂತು, ನನ್ನ ಗಣಪತಿ 70ಕ್ಕೆ ಮಾರ್ತಾವೆ ಮತ್ತು ನಿನ್ನೂ 50ಕ್ಕೆ ಮಾರ್ತಾವೆ, ನನಗೆ ಹೇಳಕತ್ತೇನಿ ಭಾಸ್ ಮಗ. ಅಪ್ಪ ಅಂತ ಸಾಕು, ನಾನು ಇನ್ನೂ ಮುಂದುವರಿಬೇಕಂತ ಮಾಡಿದ್ದೆ. ಬರೀ 70 ಅಲ್ಲ 100 ಆಗಬೇಕು, ಅದಕ್ಕಿಂತ ಹೆಚ್ಚು ಅಂತ ಅಪೇಕ್ಷೆ ಇತ್ತು. ನಿಂದಿನ್ನು ಮುಗೀತು. 70 ಅಂದ್ರೆ 70 ನಿಂದ ನೀನು ಯಾಕತ್ತಲೆ ಅಹಂಕಾರ. ನಾನು ದೊಡ್ಡವ, ನನಗಿಂತ ಯಾರದಾರ, ನನಗೆ ಹಂಗಾಗಿದೆ, ನನಗೆ ಹಿಂಗಾಗಿ ಹಿಂಗೆ ಅಹಂಕಾರ ಬಂತು ಅಂದ್ರೆ ಮುಗೀತು. ಅವನು ಏಳಿಗೆ ನಿಂದರು. ಅದಕ್ಕೆ ಅವ್ರು ಹೇಳ್ತಾರೆ ಬೇರೆ ಕರ್ಮಕಾಂಡವನ್ನು ಅಲ್ಲಗಳನ್ನು ತೋರಿಸ್ತಾರೆ. ಕೆಲವು ಸಾಧಕರು ತಾವು ಒಂದು ಕರ್ಮಾಚರಣೆ ಚಾಚೂ ತಪ್ಪದೆ ವರ್ಷಗಟ್ಟಲೆ ಮಾಡ್ತಾರೆ. ಅದರಿಂದ ಅವರ ಆಧ್ಯಾತ್ಮಿಕ ಪ್ರಗತಿ, ವಿಕಾಸ, ನೆಮ್ಮದಿ ದೊರಕದಿದ್ದರೂ ಅವರಿಗೆ ತಮ್ಮ ಅನುಷ್ಠಾನ ವ್ಯತ್ಯಾಸ ಮಾಡೋ ಧೈರ್ಯ ನೋಡಿ. ಇದು ಇಷ್ಟಾದರೂ ಏನೋ ಸಮಾಧಾನ ಆಗೋದಲ್ಲ ಅಂತಿದ್ರು ಅದನ್ನು ಮಾತ್ರ ಬಿಡಂಗೆ ಯಾವುದು ಕರ್ಮ ಆಗಿ ತಮ್ಮ ನಿತ್ಯ ಜೀವನದಲ್ಲಿ ಅದರ ಪರಿಣಾಮ ಯಾವ ರೀತಿ ಕಾಣದಿದ್ರು, ಏನು ಬದಲಾವಣೆ ಆತಪ್ಪ ಇದು ಕಾಣದೇ ಇದ್ದರು ಬಹಳ ಕಾಲ ಆಚರ ಕರ್ಮ ಬಿಡಲು ಹೆದರ್ತಾರೆ. ಇಷ್ಟು ದಿವಸ ನಡ್ಕೊಂಬಂದು ಹೆಂಗೆ ಬಿಡೋದಪ್ಪ ಹೆದರ್ತಾರೆ. ಒಬ್ಬ ಮಹಾಪುರುಷನೇ ಬಂದು ಹೇಳಿದರು ಅದು ಇನ್ನು ಬೇಡಪ್ಪ ಇದು ಅಂತಂದ್ರೆ. ಯಾಕೆ ಇನ್ನೂ ಕೆಲಸ ಮಾಡೋದು ರಗಡದ. ಅಥವಾ ಒಂದು ಜ್ಞಾನ ಪಡಿತಂದ್ರೆ ಜ್ಞಾನವನ್ನು ಪ್ರಸಾರಕ್ಕಾಗಿ ಮಾಡಿ ಈ ಥರ ನಾವು ಅದನ್ನು ಮಾಡ್ಕೊಂಡು ಅದನ್ನು ಮಾಡೋರು ಹಿಂಗೆ ಹಾಕಿದ್ರು. ಯಾವುದಾದ್ರು ಅಂಧಕರ್ಮಾಚರಣೆ ಅಂಟಿಕೊಂಡು ಅರ್ಥಹೀನವಾದ ಅದನ್ನೇ ಪುನಃ ಮಾಡಬೇಕು, ಅದು ಜಡ್ಡುಗಟ್ಟು, ಅದು ಜಡ್ಡಾಗಿ ಮಾಡಬೇಕಂತ ಅದನ್ನು ಮಾಡೋದು ಉತ್ಸಾಹ ಇರುವುದಿಲ್ಲ. ಮಾಡಿದ ನಂತರ ಮನಃಶಾಂತಿ ಉತ್ಸಾಹ ಅಂದರೆ ಏನಪ್ಪ ಅದಕ್ಕೆ ಮೆಕ್ಯಾನಿಕಲಿ ಅಂತ ಮಾಡ್ಕೊತ ಬಂದೇವೆ, ಮಾಡ್ಕೊತ ಹೋಗೋದು ಮೆಕ್ಯಾನಿಕಲಿ. ಅದಕ್ಕೆ ಏನು ಆಸಕ್ತಿ ಇಲ್ಲ. ಹೆಂಗಪ್ಪ ಮೆಕ್ಯಾನಿಕಲಿ ಅಂದ್ರೆ ನಾವು ಮಾತಾಡ್ತಾ ನಡಿತೀವಿ, ಏನು ವಿಚಾರ ಮಾಡ್ಕೊತ ನಡಿತೀವಿ. ಏನು ಮಾಡಿದರೂ ಎಡಗಾಲ ಮುಂದಾದ ಬಲಗೈನ ಬರ್ತದೆ. ಇದು ಮೆಕ್ಯಾನಿಕಲ್. ಇದೇನು ವ್ಯತ್ಯಾಸ ಆಗೋದನ್ನೇ ಇಲ್ಲ, ಇದು ನಡೀತಿರ್ತೈತೆ. ಆದ್ರೆ ಹಂಗೆ ಕರ್ಮಾದಿ ಅದು ಮೆಕ್ಯಾನಿಕಲಿ ನಡೆದಂಗಾಗಿರ್ತದೆ. ಹಂಗೆ ಅಷ್ಟಾದರೂ ಆ ಉದ್ದೇಶ ಏನು ಸಾರ್ಥಕ ಆಗ್ತಂದ್ರೆ ಇಲ್ಲ. ಯಾವುದು ಮುಖ್ಯ ಉದ್ದೇಶ, ಯಾವುದು ಮುಕ್ತನಾಗುವಂಥ ಉದ್ದೇಶ ಸಾರ್ಥಕ ಆಗುತ್ತೆ. ಹಾಗಾಗಿ ನಮ್ಮ ಸಾಧನಾ ಕ್ರಮದ ನವೀನತೆ ನೋಡಿ. ಏನು ಮಾಡ್ತೀಯಪ್ಪ, ಇದೇನು ಕಟ್ತೆ, ಇದೇನು ಗ್ರಂಥದ, ಇದೇನು ಹೇಳ್ತದೆ, ಬಂದರೆ ತಿಳಿ ಮತ್ತೊಂದು ಕಡೆ ತಿಳ್ತೇವೆ, ಒಂದು ಕಡೆ ಮತ್ತೊಂದು ತಿಳ್ತೇವೆ. ಹಂಗೆ ಸ್ವತಂತ್ರ ಅದಕ್ಕೆ ನವೀನತೆ ಇರಬೇಕು, ಸ್ವಾತಂತ್ರ್ಯ ಇರಬೇಕು, ಸೌಮನಸ್ಯ ಇರಬೇಕು. ಅಂದರೆ ಮನಸ್ಸು ಶಾಂತ ಇರಬೇಕು, ಹುಮ್ಮಸ್ಸು ಉತ್ಸಾಹ ಇಲ್ಲ. ಆದರೆ ನಾವು ಮಾಡುವ ಪೂಜಾದಿ ಕರ್ಮವು ಯಾಂತ್ರಿಕವಾಗಿ ಬಿಡುತ್ತವೆ. ಇದು ಮಾಡ್ಕೊತ ಬಂದರೆ ಮಾಡ್ತಪ್ಪ, ಅದ್ರಾಗೇನು ಮಜಾ ಇಲ್ಲ ಅನ್ನ. ಹಂಗೆ ಎಷ್ಟೋ ಈಗ ದುಡ್ಡು ಕೊಟ್ಟು ಪೂಜೆ ಮಾಡೋಕೆ ಹಚ್ಚಿರ್ತಾರೆ. ಎಷ್ಟೋ ಮನೆ ನಮ್ಮ ಮನೆಯಾಗ ಏನು ನೋಡ್ರಿ ಬರೋಬ್ಬರಿ ಪೂಜೆ ಆಗ್ತದೆ. ಅವ್ನು ಹೇಳಿಬಿಟ್ಟೇರಿ ನಮ್ಮ ಪುರುಷಾದಂಗಿಲ್ಲಪ್ಪ ನೀನು ಮಾಡಂತ ಹೇಳಿಬಿಟ್ಟೇವೆ. ಬರೋಬ್ಬರಿ ಬಂದು ಅವನು ದಿನ ಅವ್ನು 4 ಮನೆ ಪೂಜೆ ಹಿಡಿದಿರ್ತಾನ. ಇಲ್ಲಿ ಮುಗಿಸ್ಕೊಂಡು ಮತ್ತೊಂದು ಮನೆ ಮತ್ತೆ ಈಗ ಆತ್ಮಕರೆ ಹೋಗ್ತಾನೆ ಮಾಡ್ಕೊತ ಹೋಗ್ತಾನೆ. ಪುರುಷತ್ವ ಯಾಕೆ ರೀ ನೀವು ಯಾಕೆ ಮಾಡೋದು, ಪುರುಷತ್ವ ಇಲ್ರಿ ಅಂತ ಮಜಾ ಸೇರಿ ಕೇಳಿದ್ರು ಅವರು. ಭಾಳೆಲ್ಲ ಮಹಾತ್ಮನ ಮಜಾ ಸೇರಿ ಕೇಳ್ತಾರೆ. ಮಜಾ ಸೇರಿ ಕೇಳಿದ್ರು, ನೋಡಪ್ಪ ಪುರುಷತ್ವ ಆಗೋದಿಲ್ಲ ಅಂಥೇಳಿ ಹೆಂಡತಿ ಕೂಡ ಮಾತಾಡೋಕೆ ಯಾರನ್ನಾರು ಇಟ್ಟು ಏನಂತ ಕೇಳಿದ್ರು. ಹೀಗೆ ಅದಕ್ಕೆ ಮಾಡೋಕ್ಕಾಗತ್ತನಲ್ಲೇ ಇಲ್ಲ. ಹಂಗೆ ದೇವತಾ ಕಾರ್ಯ ಪೂಜಾದಿಗಳನ್ನ ಮಾಡ್ತೀಪ್ಪ, ಇದನ್ನೇ ಯಾಕೆ ಬಿಡ್ತೀಪ್ಪ ಮಾಡು ಅಂಥೇಳಿ ಅದನ್ನು ಗಟ್ಟಿ. ಹಂಗೆ ಇಲ್ಲೊಬ್ಬರು ದೊಡ್ಡವ್ರು ಜ್ಞಾನಿಗಳು ಬಂದಿರ್ತಾರೆ. ಸ್ವಾಮಿ ಯಾವ ಹಿಮಾಲಯಾಗಿರ್ತಾರೋ ಅವರು ಲಕ್ಷ್ಮಣದಾಸ್ ಯಡ್ರಾಮ್ಯಾಗ ಬಂದಿದ್ರು. ಅವಾಗೆಲ್ಲ ದೊಡ್ಡ ಪ್ರೊಫೆಸರ್ಸು ಅವರು ಇವ್ರು ಕರೆಸಿದ್ರು. ಅವ್ರೆಲ್ಲ ಬಂದು ನೋಡಿ ನೋಡ ಒಬ್ಬ ಏನು ರೀ ನಮಗೆ ಏಕಾಂತನ ಸಿಗುದಿಲ್ಲ ಅಂತೇಳಿ ಹೇಳಕತ್ತಾನೆ. ಅವನಿಗೆ ಏನು ಬಿಡ್ರಿ ಎಲ್ಲ ದುಃಖ ಹೇಳ್ತಾರೋ. ದುಃಖ ಎಲ್ಲಿ ಅಳ್ತಾರಲ್ರಿ ಮತ್ತು ದುಃಖ ಅಂಥೇಳಿ ಯಾಕೆ ಅಳ್ತಾರೆ, ದುಃಖ ಕಡಿಮೆ ಆಗ್ತಂತ ಅಳ್ತಾರೋ. ದುಃಖ ಡಾಲು ಇಸ್ಮೆ ತಮ್ಮ ಶರ್ಟ್ ಹೊಡೆದು ಹೇಳಿ ದುಃಖ ನಿಮ್ಮಲ್ಲಿ ಹಾಕಿದ್ರಾಗ ಎಲ್ಲಿ ದುಃಖ ಯಾಕೆ ಹೇಳ್ತಾರೋ ಅವರು. ಒಳಗೆ ನಿನ್ನ ಸ್ವರೂಪ ಆನಂದ ಸದ್ರೂಪದ ಚಿದ್ರೂಪದ ಆನಂದ ರೂಪದ ಪತಮಾನಿಯಾಗಿ ದುಃಖದ ಅದು ದುಃಖ ಇಲ್ಲ. ಏಕಾಂತ ಸಿಗುದಿಲ್ಲ ರೀ ಅನ್ನೋಂಥ ಧ್ಯಾನ ಮಾಡೋಕ್ಕೆ. ಏಕಾಂತ ಸಿಗುದಿಲ್ಲ. ಮಗ್ಗಲ್ದಾಗ ಅವ್ನು ಹೆಂಡ್ತಿದ್ಲಂತ ಆಕೆ ಹೆಂಡ್ತಿ ಹೊಟ್ಟೆ ಮುಂದೆ ಬಂದು ಅಂದರೆ ಬಸರುತ್ತೆ ಅವ್ರ ಗಪ್ಪನಿಗೆ. ಇದನ್ನು ಮಾಡೋಕೆ ನಿನಗೆ ಏಕಾಂತ ಮಾಡಿದ್ರೆ ಪಬ್ಲಿಕ್ ಮಾಡೋದು ಇದನ್ನು ಏನು ಮಾಡ್ತೀವಿ ಉತ್ತರ ಹಾಕ್ತೀವ್ರಿ. ಹಂಗೆ ಮಾತಾಡೋದು ಉತ್ತರ ಕೊಡ್ತಾರೆ. ಹಂಗೆ ನಾವು ಏನು ಕಂಡು ಹಂಗಲ್ಲಪ್ಪ ಯಾಂತ್ರಿಕ ಆಗಬಾರ್ದು. ಈ ಪೂಜೆ ಮಾಡಿ ಕೆಟ್ಟಲ್ಲ
ಅಂದರೆ ಭಕ್ತಿ ಭಾವನೆಯಿಂದ ಮಾಡಬೇಕು ಹೊರತಾಗಿ ಏನೋ ಉದ್ದಿನ ಕಡ್ಡಿ ಬೇಡ ಮುಗಿದು ಮಾಡ್ತೀನಿ ಹಂಗಲ್ಲ. ಅದಕ್ಕೆ ಈ ಅರ್ಥ ವೇದಾಂತ ಕ್ರಾಂತಿಕ. ವೇದಾಂತ ಹೆಂಗದ ಕ್ರಾಂತಿಕ. ಗುರುಗಳಿಂದ ಶಾಸ್ತ್ರಾರ್ಥದ ಶ್ರವಣ ಮಾಡುವಾಗ ಇರಬೇಕಾದ ಶ್ರದ್ಧೆಯೇ ಬೇರೆ, ಸ್ವತಂತ್ರವಾಗಿ ಶಾಸ್ತ್ರಾರ್ಥವನ್ನು ಮನನ ಮಾಡುವ ರೀತಿಯೇ ಬೇರೆ. ಶ್ರವಣ ಶ್ರದ್ಧಾಯುತವಾದರೆ ಮನದಲ್ಲಿ ವಿಶೇಷ ವಿಚಾರ ಸ್ವಾತಂತ್ರ್ಯ ಪ್ರಕಟ. ನೋಡಿ, ಶ್ರವಣ ನೋಡ್ಬೇಕಾದ್ರೆ ಪೂರ ಏಕಾಂತ. ಇನ್ನೊಂದು ಮತ್ತು ಅದೇನೇನು ಶ್ರದ್ಧಾಯುತವಾದರೆ ಅಂದರೆ ಇವರೇನು ಹೇಳಕತ್ತಾರೆ, ನನಗಾಗನೇ ನನ್ನ ಮುಂದಿನ ಕಲ್ಯಾಣಕ್ಕೆ ಎರಡು ಕಡೆ ಶ್ರದ್ಧೆ ಇದೆ. ಎರಡು ಕಡೆ ಏನಪ್ಪ, ಈ ಗ್ರಂಥದ ಇವರು ಯಾವ ಗ್ರಂಥದ ಉದ್ದೇಶ ಹೇಳ್ತಾರೆ, ಆ ಗ್ರಂಥಕರ್ತನೂ ನಮ್ಮ ಉದ್ಧಾರಕನ ಬರ್ದಾನ, ಹೇಳೋರು ಕೂಡ ನಮ್ಮ ಉದ್ಧಾರಕ ಹೇಳ್ತಾರೆ. ಏನು ದುಡ್ಡಿಗಾಗಿ ಹೇಳಕತ್ತೀರ ಹಂಗೆ ಅದು ವಿಶ್ವಾಸ ಇತ್ತು ಅಂತಂದರೆ ಇಲ್ಲ. ಶ್ರವಣ ಶ್ರದ್ಧಾಯುತವಾದ ಮನದಲ್ಲಿ ವಿಶೇಷ ವಿಶ್ವಾಸ, ಅಲ್ಲೇ ಶ್ರದ್ಧೆ ಇರ್ಬೇಕು. ಮನನ ಮಾಡ್ಬೇಕಾರೆ ಮಾಡ್ಬೇಕಾರೆ ಅವಾಗ ನಿನಗೆ ಹಾಂ ಹಿಂಗೆ ಹೇಳಿದರು. ಮತ್ತು ಹಿಂಗೆ ಹೇಳಿದ್ರು ನಾವೆಲ್ಲ ನನಗೆ ಇದು ಅರ್ಥ ಆಗಲ್ಲ, ನಾನು ಎಲ್ಲಿ ತಪ್ಪೇನು ನಾನು ಅಂತ ಸ್ವತಂತ್ರ ವಿಚಾರ ಮಾಡೋದು. ಅವಾಗ ತಿಳಿದ ಅದು ತಿಳಿದ್ರೆ ಮತ್ತೆ ಗುರುಗಳಿಗೆ ಕೇಳಿ. ಅದಕ್ಕೆ ಆ ಶ್ರದ್ಧಾ ನೋಡು. ಶ್ರದ್ಧಾ ಅಂದರೆ ಏನಪ್ಪ ನೋಡು. ಶ್ರದ್ಧಾ ಏನು ಶಾಸ್ತ್ರ ಅದಪ್ಪ, ನೀನು ಮನುಷ್ಯನಲ್ಲ, ನೀ ಶರೀರ ಅಲ್ಲ, ನೀನದೇ ಬ್ರಹ್ಮಸ್ವರೂಪದಿ. ಮತ್ತು ನಾನು ಈ ಶರೀರ ಬಿಟ್ಟು ಏನಿಲ್ಲ ಇಲ್ಲ ಅಂತಂದು ನಾ ಶರೀರ ನನಗೆ ಗಟ್ಟಿಯಾಗೈತಿ, ಮತ್ತು ಇದು ನಾ ಅಲ್ಲ ಅಂತಾರೆ. ಮತ್ತು ಇದು ಹೆಂಗೆ ಒಪ್ಪಬೇಕು ಸ್ವಲ್ಪ ವಿಚಾರ ಮಾಡಲ್ಲ. ಹೋಗ್ತೀನಿ ಯಾರು ನಮ್ಮನೆ ಅಪ್ಪ ಸತ್ತಿರ್ತಾನೆ, ಹೋಗ್ತೇವೆ ಅಂತೇಳಿ, ಏನು ರೀ ನಮ್ಮಪ್ಪ ಅದ ಅಂತಾನ. ಮತ್ತು ಇಲ್ಲ ಐತಲ್ಲ ಏನು ಹೆಣ, ಮತ್ತು ಅದು ನಾನಲ್ಲ ಅಂದಾಗತ್ತಲ್ಲ, ನಮ್ಮಪ್ಪ ಅಲ್ರಿ ನಮ್ಮ ಅಪ್ಪನ ಶರೀರ ಅಂತ ಅವ ಅಂತ ಅನ್ನೋ ಬಳಿಕ ನೀನು ಇದಲ್ಲ, ನಿನ್ನ ಶರೀರ ನೀ ಬೇರೆ ನೀನು ಗೊತ್ತಾಗ್ತಾರ. ನಮ್ಮಪ್ಪ ನಿಮ್ಮಪ್ಪ ಅಂದಪ್ಪ. ನಿಮ್ಮಪ್ಪ ಹೋಗ್ಬೇಕಾರೆ ಕಾಲು ಹಿಡ್ಕೋಬೇಕಾಗಿತ್ತು ಅಂದು, ಯಪ್ಪ ನಾ ಏನು ನಿನ್ನ ಸೇವಾನ ಮಾಡ್ತೀನಿ, ನಾನು ನಿನಗೇನು ಮಾಡೋಂಗಿಲ್ಲ, ನಾನು ನಿನ್ನ ಸೇವಾ ಮಾಡಿ ಇನ್ನೂ ಇರ್ನಿ, ನನಗೇನು ಬೇಸರ ಆಗಿಲ್ಲ ಅಂತ ಹೇಳಿ ಇಟ್ಕೋಬೇಕಾಗಿತ್ತು ನಿಮ್ಮಪ್ಪನ. ನಿಮ್ಮಪ್ಪ ಹೆಂಗಾರ ಹೋದಂಗಾರ ಆಕಾರದಿಂದ ಹೋಗಿಲ್ಲ, ನೀನು ನಿರಾಕಾರದಿ, ನೀನು ಆಕಾರದೇನ ನೀನು ನಿರಾಕಾರದಿ. ಹಂಗೆ ನಾವು ಇದನ್ನು ಚಿಂತನೆ ಮಾಡಿ ಸ್ವತಂತ್ರವಾಗಿ ಅಂದ ಬಳಿಕ ಖರೆ ಗುರುಗಳೇನು ಹೇಳಿದ್ರೆ ಶರೀರ ನೀನಲ್ಲ, ಇದು ಖರೆ. ಯಾವ್ದು ನೀನಂಗಾರ ನೀನು ಸೂಕ್ಷ್ಮ ಶರೀರ ಅಂತ ಅದು ನೀನಲ್ಲ. ಎಲ್ಲಿ ತನಕ ಮುಂದೋಗಿ ಸೂಕ್ಷ್ಮ ಎಲ್ಲಿ ತನಕ ಇರ್ತದೆ, ಆತ್ಮ ಸಾಕ್ಷಾರ ಸೂಕ್ಷ್ಮ ಶರೀರ ಎಲ್ಲಿ ತನಕ ಇರ್ತದೆ, ಕಾರಣ ಶರೀರ ತನಕ. ಕಾರಣ ಶರೀರ ಇಲ್ಲ ಅಂದ್ರೆ ಸೂಕ್ಷ್ಮ ಶರೀರ ಇಲ್ಲ, ಸೂಕ್ಷ್ಮ ಇಲ್ಲ ಅಂದ್ರೆ ಸ್ಥೂಲ ಶರೀರ ಇಲ್ಲ. ಹಂಗೆ ನೀ ಏನದಿ ಆತ್ಮಸ್ವರೂಪನದಿ ಅನ್ನೋ ಜ್ಞಾನ ಆಯ್ತು ಅಂದ್ರೆ ಅಜ್ಞಾನ ಅನ್ನುವಂಥದ್ದು ನಾಶ ಆಕತ್ತೆ. ಜ್ಞಾನ ಅಂದರೆ ಯಾವ ಜ್ಞಾನ, ನಾನು ಪರಬ್ರಹ್ಮ ಸ್ವರೂಪ, ಇದೇ ಜ್ಞಾನ. ಜೀವ ಪರಮಾತ್ಮರ ಜ್ಞಾನ, ಐಕ್ಯದ ಜ್ಞಾನವೇ ಜ್ಞಾನ, ಉಳಿದೆಲ್ಲ ಅಜ್ಞಾನ. ಸರಿ ಅಂದ್ರೆ ಅಜ್ಞಾನಂ ಯಥಾತೋ ಅನ್ಯಥ, ಉಳಿದೆಲ್ಲ ಅಜ್ಞಾನ ಅಂತಾರೆ ಶಾಸ್ತ್ರಕಾರ. ಮತ್ತು ಹಿಂಗ್ಯಾಂಗೆ ರೀ ಅಂತಂದರೆ ನೋಡು, ಅವು ಯಾಕೆ ಜ್ಞಾನ ಅನ್ನೋದಿಲ್ಲಪ್ಪ ಅವರು, ಅದಕ್ಕೊಂದು ಅರ್ಥ ಅದ. ಏನು ಅರ್ಥ ಅದಪ್ಪ, ಉಳಿದು ನೀವು ಬೇಕಾದ ಮಾಡಿ ಇಲ್ಲೇ ಕುಂತ್ಕೊಂಡ ಮ್ಯಾಲೆ ಬಿಟ್ಟಂಥ ಸ್ಪುಟ್ನಿಕ್ ರಿಪೇರಿ ಮಾಡ್ತೀವಿ ರೀ, ಅದು ನಾವು ಎಲ್ಲಿ ಹೋಗಿ ತಿರುಗಿಸ್ತೀವಿ ರೀ ಅನ್ಬೋದು. ಅಲ್ಲಿ ದೂರ ಇರ್ತಾ ಟಿ ವಿ ಅಲ್ಲದ, ಇಲ್ಲೇ ಕುಂತಾನ ಅದನ್ನು ಬಂದ್ ಮಾಡ್ಬೋದು, ಟಿ ವಿ ಅದನ್ನು ಚಾನಲ್ ಬದಲು ಮಾಡ್ಬೋದು, ಅದನ್ನು ನೀವು ಮಾಡ್ಬೋದು. ಆದ್ರೆ ಇವು ಏನೇನು ವಿದ್ಯೆಗಳು ಭಾಳ ದೊಡ್ಡ ದೊಡ್ಡ ವಿದ್ಯೆ ಅದಾಗುತ್ತೆ, ದೊಡ್ಡ ಮಷಿನ್ ತಯಾರಾಗವ, ಏನು ಬೇಕಾದ ಇಲ್ಲ ಅಂತಲ್ಲ. ಆದರೆ ಈ ವಿದ್ಯೆಗಳು ಲೌಕಿಕ ವಿದ್ಯೆ ಅನ್ಕೋಬೇಕು. ಆದ್ರೆ ಯಾವ ವಿದ್ಯೆಯಿಂದ ನಮಗೆ ಇನ್ನೊಮ್ಮೆ ಹುಟ್ಟಿ ಬರೋದೇ ತಪ್ತದೋ ಅದು ನಿಜವಾದ ವಿದ್ಯೆ. ನಿಜವಾದ ವಿದ್ಯೆ ಯಾವುದು, ಜ್ಞಾನ ಅಂತ. ಅಜ್ಞಾನ ಉಳಿದಲ್ಲ. ಜ್ಞಾನ ಯಾವುದು, ಇನ್ನೊಮ್ಮೆ ನಾನು ಹುಟ್ಟಿ ಬರಬಾರ್ದು ಅಂಥ ಜ್ಞಾನಕ್ಕನ ಜ್ಞಾನ. ಅಂಥ ಜ್ಞಾನ ಅಲ್ಪ ಜೀವ ಪರಮರ ಐಕ್ಯ. ಜೀವಾತ್ಮ ಅಂತ ನಾ ಏನು ಇಲ್ಲಿ ತನಕ ಇದರೊಳಗೆ ಜೀವ ಅದು ಬೇಕಿದು ಬೇಕಂತ ತಿಳ್ಕೊಂಡಿದ್ದೆ, ನಾ ಅಲ್ಪ ನನ್ನ ಕಡೆ ಏನು ಹೆಚ್ಚಿಗೆ ಆಕೈತ್ರಿ ಅಂತ ತಿಳ್ಕೊಂಡಿದ್ದೆ, ಇದಕ್ಕೆ ತಪ್ಪಪ್ಪ. ಹಾಗಾದ್ರೆ ನೀ ಪರಮಾತ್ಮ ಸ್ವರೂಪ ಇದು ತಿಳ್ಕೊಳ್ಳೋದು ಜ್ಞಾನ. ಈ ಜ್ಞಾನ ಅನ್ನುವಂಥದ್ದೇ ಮುಖ್ಯ. ಅವಾಗಲೇ ಅದೇನಾದ್ರು ಶ್ರವಣಕ್ಕೆ ಶ್ರದ್ಧಾ ಇದ್ರೆ ಹಿಂಗೆ ವಿಚಾರ ಮಾಡ್ತೀನಿ ಸ್ವತಂತ್ರ. ಹಿಂಗಂತಾರೆ ಶರೀರ ನಾನು ಅಂತಲ್ಲ, ಇಲ್ಲಿಗೆ ವಿಚಾರ ಮಾಡಿ ಎಲ್ಲೇ ನಾವು ಅನೇಕ ಮತ್ತು ಶರೀರ ನಾವು ಅಲ್ಲ ಅಂತೀವಿ. ಮತ್ತು ಅಲ್ಲಿ ಹೋದಾಗ ಶರೀರ ಬಿದ್ದಿರ್ತದೆ, ಅದನ್ನ ಅಲ್ಲ ಅನ್ನಲ್ಲವ ಅಂದ್ಬೇಕು, ನಾನು ಶರೀರ ಅಲ್ಲ. ಹಿಂಗೆ ಒಂದು ಅದು ಶ್ರವಣಕ್ಕೆ ಅಲ್ಲಿ ಏನು ಮಾಡಿ ಮನನಕ್ಕೆ ಬೇಕು, ಸ್ವತಂತ್ರ ವಿಚಾರ. ಯಾವಾಗ ಹಾಕದದು, ಯಾವಾಗ ಹಾಕದ ಹೇಳುವ ಹೊತ್ನ್ಯಾಗ ಶ್ರದ್ಧೆ ಬಿಡೋಣ ಇದೇಂದ್ರೆ ಸಾಧ್ಯನ ಅಂತ ನಾನು ಹಿಂಗೆ ಹೇಳ್ಯಾರ, ಅದಂತ ಖರೆ ಇರಬೇಕು. ನನ್ನ ತಿಳುವಳಿಕೆ ಆಗೋದು ತಪ್ಪಾಗಿರೋ ಹಂಗಾರೆ ಹೆಂಗೆ ತಿಳ್ಕೊಬೇಕು ನಾ, ಹಂಗಾರೆ ಅವಾಗ ಹೋಗಲ್ಲ ನೀ. ಅವಾಗ ನಿನ್ಗೆ ಶರೀರ ನಾನು ಅಲ್ಲಿ ಗೊತ್ತಾಗ ಶರೀರ ನಾನು ಅವ ಅಪ್ಪ ಅದನ್ನು ಪೂಜೆ ಮಾಡ್ಕೊಂಡು ಕೊಡಿರ್ತಿದ್ದ ಅವನ ಯಾವುದನ್ನ ಹೆಣ. ಹಂಗಂಗಿಲ್ಲ, ನಮ್ಮಪ್ಪ ಆದ್ರಿ ಅಂತ
ಹಂಗೆ ಹಿಂದೂ ಎಲ್ಲರೂ ನಾವು ಹಿಂಗಾರಾಗ ಬಂದಿದ್ದೀವಿ ಅಂದ್ಬಿಡಿ ಶರೀರ ನಾನಲ್ಲ ಅಂತ ಗಟ್ಟಿ ಆಗ್ತಾನೆ. ಅಂದ ಬಳಿಕ ಅದು ಶ್ರದ್ಧಾ ಇದು ಅವು ವಿಚಾರ ಮಾಡೋಕ್ಕೆ ಹಂಗೆ ವಿಚಾರ ಆಯ್ತು ಅಂತಂದರೆ ಆ ಸ್ವಾತಂತ್ರ್ಯ ಪ್ರಶಾಂತವಾದ ಯಾವ ಮನಸ್ಪಂದನವೂ ಇಲ್ಲದ ನಿಧಿಧ್ಯಾಸ ಎರಡಕ್ಕೂ ಪ್ರವೇಶ ನೋಡು. ಇವೆಲ್ಲ ವಿಚಾರ ಮಾಡಲಾರ್ದೆ ಅದೇ ನಾನು ಗಟ್ಟಿ ಆಗೋ ಸಲ ಅದಕ್ಕೆ ನಿಧಿಧ್ಯಾಸನ ಆಗ ನಿಧಿಧ್ಯಾಸನ ಆಡಿ. ಹೀಗೆ ವೇದಾಂತದೊಳಗೆ ಸಾಧಕನ ಆರಂಭದಿದ್ದಳು ಸಂಪೂರ್ಣ ವಿಚಾರ ಸ್ವಾತಂತ್ರ್ಯದ ಸಂಘ. ಈ ಶಾಸ್ತ್ರ ತಪ್ಪನ್ನು ನೀವು ಒಪ್ಪನ್ನಂಗಿಲ್ಲ ನೋಡಿ. ಶಾಸ್ತ್ರ ಎಂದು ಬೆಂಕಿ ತಣ್ಣಗಿರುತ್ತದೆ ಅಂತಂದ್ರೆ ಯಾರು ಒಪ್ತಾರೆ? ಬೆಂಕಿ ತಣ್ಣಗೈತೆ ನೋಡ್ರಿ ಅಂದರೆ ಹಾಗಾಗಿ ಹಂಗೆ ಶಾಸ್ತ್ರ ಹೇಳಿಲ್ಲ. ಶಾಸ್ತ್ರ ನೀ ತಪ್ಪು ತಿಳ್ಕೊಂಡು ತಪ್ಪು ಹೆಂಗಪ್ಪ ಹಗ್ಗ ಅದ ಹೌದಾ? ನೀ ಏನು ತಿಳ್ಕೊಂಡಿದ್ದು ಹಾವು ಅಂತ ತಿಳ್ಕೊಂಡು ಅದಕ್ಕೆ ಹಾವಲ್ಲಪ್ಪ ಹಗ್ಗ ಅಂತ. ಹಗ್ಗ ಇದ್ದದ್ದನ್ನು ಹಗ್ಗ ಅಂತ ಹೇಳ್ಯಾರ ಹೊರತಾಗಿ ಹಗ್ಗ ಅಲ್ಲದಕ್ಕೆ ಹಗ್ಗ ಅಂದಿಲ್ಲ. ನೀನು ತಪ್ಪು ಯಾಕೆ ಪೂರ ಬೆಳಕಾಗಿಲ್ಲ ಮತ್ತು ಅದಕ್ಕೆ ಕತ್ಲಾರ ಪೂರ ನೋಡು ಅದು ಅಥವಾ ಏನು ಆಭಾಸ ಅಂತ ಹೇಳ್ತೀವಿ ನಾವು. ತಪ್ಪು ತಿಳೋಕ್ಕೂ ಒಂದು ಸ್ವಲ್ಪ ಜ್ಞಾನ ಬೇಕಾ, ಒಂದು ಸ್ವಲ್ಪ ಬೆಳಕು ಬೇಕಾ, ಒಂದು ಸ್ವಲ್ಪ ಕತ್ಲು ಬೇಕಾ. ಸ್ವಲ್ಪ ನಾವೇನು ಹೇಳ್ತೀವಿ ಕತ್ತಲು ಬೆಳಕಿ ವಿರೋಧ ಅಂತ ಹೇಳ್ತೀವಿ. ಕತ್ಲಿಂದ್ರೆ ಬೆಳಕಿಲ್ಲ, ಬೆಳಕಿದ್ರೆ ಕತ್ಲೆ. ಮತ್ತು ಅಲ್ಲಿ ಕತ್ತಲು ಬೆಳಕು ಅದ ಯಾವಾಗ ಮಬ್ಬುಗತ್ತಲೆ ಅಂತಾರೆ. ಮಬ್ಬುಗತ್ತಲೆ ಪೂರ ಕತ್ಲಿಲ್ಲ. ಪೂರ ಕತ್ಲಿದ್ರೆ ಏನು ತಿಳಿತದೆ ಅದು ಹಗ್ಗನೋ ಹಾವ ಎರಡೂ ಇಲ್ಲ. ಈಗ ಒಂದು ಸ್ವಲ್ಪ ಬೆಳಕು, ಆ ಬೆಳಕೈತಿ ಪೂರ ಬೆಳಕೈತೇನೋ ಪೂರ ಹಗ್ಗಪ್ಪ ಅದು ಅಂತಿದ್ದಿ. ಪೂರ ಬೆಳಕು ಇಲ್ಲ, ಪೂರ ಕತ್ಲನೂ ಇಲ್ಲ. ಅದಕ್ಕೆ ಏನಂತಾರೆ ಮಬ್ಬು ಅಂದ್ರೆ ಕತ್ಲನೂ ಅದ ಪೂರ ಕತ್ಲಿಲ್ಲ, ಬೆಳಕು ಅದ ಪೂರ ಬೆಳಕು. ಹಂಗೆ ನಾವೇಂತೇವಲ್ಲ ಬೆಳಕಿ ಕತ್ಲ ಬರೋದು ಅದು ಇಲ್ಲೇನದ ಎರಡೂ ಅದಕ್ಕೆ ಆಭಾಸ ತಪ್ಪು ತಿಳುವಳಿಕೆ. ಹಂಗೆ ಆ ತಪ್ಪು ತಿಳುವಳಿಕೆ ಆಗೈತಲ್ಲ ಅದನ್ನು ತಿದ್ದುಕೊಳಕ ಯಾವಾಗಿದ್ರೆ ಗುರುಗಳು ಹೇಳಿದ್ರು ಸತ್ಯದ ಇಲ್ಲಿದ್ರೆ ಹೇಳ್ತಾರೆ ಬಿಡೋದು ಅರ್ಥ ಆಯ್ತು. ಹಿಂಗೇನು ಸಾಧ್ಯದನ ಅವ್ರಿಗೇನಪ್ಪ ಅವ್ರು ಶಾಸ್ತ್ರ ಬರ್ದಾರ ಅದ್ರ ಬರ್ದನ್ನು ಹೇಳೋರು ಅವರು ಮತ್ತು ಈ ಬಿಟ್ಟು ಹೆಂಗೆ ಹೇಳ್ತಾರೆ ಅಂದರೆ ಅದು ನನಗೆ ಅವಾಗ ಹೌದು ಹಂಗಾರೆ ನಂದೇನು ತಪ್ಪು ತಿಳ್ಕೋದ ಇದನ್ನು ಮಾಡ್ಕೊಂಡು ಈ ಥರ ಚಿಂತನೆ ಯಾವಾಗ ಶ್ರವಣದೊಳಗೆ ಏಕಾಗ್ರತೆ, ಶ್ರವಣದೊಳಗೆ ಶ್ರದ್ಧಾ ಅದಿತ್ತಂದ್ರೆ ಮುಂದೆ ಅದು ಮನನಕ್ಕೆ ವಿಚಾರ, ಮನದ ಸ್ವತಂತ್ರ ವಿಚಾರ. ಅಂದರೆ ಅವರಿಲ್ಲ ಮನ್ಯಾಗ ಕುಂತ್ಕೊಂಡು ಸಹಿತ ನಾವು ಚಿಂತನೆ ಮಾಡೋಕ್ಕೆ ಹಿಂಗೆ ನಾವು ವಿಚಾರ ಮಾಡಿದೆ ಅವು ಇತ್ತು ಅಂತಂದರೆ ಮನಸ್ಪಂದನೂ ಬೇಕು. ಆರಂಭ ಸಂಪೂರ್ಣ ವಿಚಾರ ಸ್ವಾತಂತ್ರ್ಯ ಇದೆ. ಆಮೇಲೆ ಅವನ ವಿಚಾರದಲ್ಲಿ ಸರ್ವದಾ ಅವ ದಿವ್ಯವು ಸ್ಫೂರ್ತಿಯುತವ. ಹಾಂ ಹೌದಪ್ಪ ತಿಳ್ಕೊಂಡೆ ಅವಾಗ ಅವನು ಯಾಕೆ ಆಕತಿ ಅವಾಗ ಅವು ನಿಧಿಧ್ಯಾಸನ ಅವು ಇಲ್ಲಿಕರಣೆ ಅಂದರೆ ಶ್ರವಣದಾಗ ಶ್ರದ್ಧಾ ಬೇಕು, ಏಕಾಗ್ರತೆ ಬೇಕು, ಚಂಚಲತೆ ಇರುವ ಅಂಥ ಶ್ರದ್ಧೆ ಇತ್ತು ಅಂತಂದರೆ ಶ್ರವಣ ಹಿಂಗೆ ಹೇಳೋದು ಹೆಂಗೆ ಅದು ಸ್ವತಂತ್ರವಾಗಿ ವಿಚಾರ ಸ್ವತಂತ್ರ ಮಾಡ್ಬೇಕಾರೆ ಬಿಡೋಣ ಅದು ಹೆಂಗೆ ಸಾಧ್ಯ ಅಂತ ಅನ್ನೋಂಗಿಲ್ಲ. ಹೌದು ನಾ ಯಾಕೆ ತಪ್ಪೇನಂಗಾರೆ ಎಲ್ಲಿ ತಪ್ಪಿನ ಚಿಂತನೆ ಮಾಡೋದು ಅವು ಆತು ಅಂತಂದರೆ ಮುಂದೆ ಆವಾಗ ನಿಧಿಧ್ಯಾಸ ಹೌದಲ್ಲ ಅದ ಗಟ್ಟಿ ಆಗುತ್ತೆ. ಹೌದು ನಾ ಈ ಶರೀರ ಅಲ್ಲ, ಈ ಶರೀರ ಪ್ರಸಂಗ ಬಂದಾಗ ಹೌದು ಇದಕ್ಕೆ ದುಃಖ ಬರ್ತಾವೆ, ದುಃಖ ನನಗಲ್ಲ, ದುಃಖ ಈ ಶರೀರ ಬಿದ್ದಿ ಪೆಟ್ಟತ್ತು ಶರೀರ ಹೌದಾ. ಆಮೇಲೆ ಯಾರ ಅಂದರು ಮನುಷ್ಯತ್ತು ಇದು ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ನಾನಲ್ಲ, ಬರ್ತಾವ ಇದು ಹೊಕ್ಕತಿ. ಸಾವು ಬಂದು ಕೂಡ ನನಗಲ್ಲ, ಸಾವು ನನಗಲ್ಲ. ಈಗ ಯಾಕೆ ಶರೀರ ನಾನಲ್ಲ, ಶರೀರ ಹೊಕ್ಕತಿ. ಯಾಕೆ ಯಾವುದು ಹುಟ್ಟ್ಯದೋ ಅದು ಸಾಯ್ತು. ಜಾತಸ್ಯ ಮರಣಂ ಧ್ರುವಂ ಧ್ರುವಂ ಜನ್ಮ ಮೃತಸ್ಯ ಚ. ಯಾರಿಗೆ ಹೇಳಿದ್ದು? ಯಾರಿಗೆ ಹೇಳಿದ್ದು? ಮೃತಂ ಜನ್ಮ ಪುನಃ. ಯಾರಿಗೆ ಹುಟ್ಟಿದ ಶರೀರ ಹುಟ್ಟಿದ ಸಾಯ್ತು. ಇದು ಆತ್ಮ ಹುಟ್ಟೈತೇನೋ ಹುಟ್ಟಿ ಅದಕ್ಕೆ ಸಾವಿಲ್ಲ, ಅದಕ್ಕೆ ಸಾವು ಇಲ್ಲ, ಅದು ಹುಟ್ಟು ಇಲ್ಲ. ಯಾವುದಕ್ಕೆ ಹುಟ್ಟಿದೆ ಅದಕ್ಕೆ ಮಾತ್ರ ಸಾವು. ಅದು ಶರೀರ ಹುಟ್ಟೈತಿ, ಆತ್ಮ ಯಾವಾಗ ಇದ್ದದು ಅದಕ್ಕೆ ಸಾವು ಹುಟ್ಟು ಇಲ್ಲ, ಹುಟ್ಟಿಲ್ಲ ಅಂತ ಸಾವಿಲ್ಲ. ಹುಟ್ಟು ಎಲ್ಲಿ ಐತೋ ಅಲ್ಲಿ ಸಾವು. ಹಂಗೆ ಯಾವ್ದು ಬೆಳೆ ಏರಿರ್ತದೋ ಅದನ್ನು ಇಳಿಸ್ಕೊಳ್ಳೋದಿಲ್ಲಪ್ಪ. ಹಂಗೆ ಅಲ್ಲೇ ಸಂಪೂರ್ಣ ಸ್ವಾತಂತ್ರ್ಯ. ಅದರಿಂದ ಅವನ ವಿಚಾರದಲ್ಲಿ ಸ್ವಲ್ಪ ದಿವ್ಯವು ಸ್ಫೂರ್ತಿಯುತ. ಯಾವಾಗ ಅಲ್ಲಿ ಶ್ರದ್ಧಾ ಇತ್ತಂದರೆ ಕೇಳು ಇವ್ರು ಹೇಳೋದು ಬರೋಬ್ಬರಿನ ಅದು ಶ್ರದ್ಧಾ ಇತ್ತಂದ್ರೆ ಅವ ಮನಸ್ಸು ವಿಚಾರ ಅವಾಗ ಕುರುಬ ಬರ್ತೈತಿ. ಹೌದಲ್ಲ ಹಿಂಗೆ ಅಲ್ಲ ನಾ ಹಿಂಗೆ ತಿಳಿದ್ನಲ್ಲ ಅವಾಗ ಏನಂತಾನ ಏನೆಂದು ಪೇಳುವ ಪರಮಾತ್ಮ ಹಾಕ್ಯದ ಈ ವಿಚಾರ ಆನಂದ ಹಾಕ್ಯದ. ಹಂಗೆ ಗುರುವನ್ನು ಸೇರಿದ ಕೂಡಲೇ ವೇದಾಂತದ ನವ ವಿದ್ಯಾರ್ಥಿಗೆ ಒಂದು ರೀತಿಯ ಮಾನಸಿಕ ಚಿಕಿತ್ಸೆ ಏನಾಗತ್ತಪ್ಪ ಗುರುವಿನಂತೆ ಒಂದು ಔಷಧ ಕೊಡ್ತಾರೆ, ಹಿಂಗಪ್ಪ ಹಿಂಗೆ ಮಾಡು ಅಂತ ಮಾನಸಿಕ ಚಿಕಿತ್ಸೆ. ಅದರಲ್ಲಿ ವಿಚಾರವಾಗಿ ಹೆಪ್ಪುಗಟ್ಟೆ ಬೇರು ಅಂಧಶ್ರದ್ಧೆ ತೀವ್ರವಾಗಿ ಜಗ್ಗಲ್ಪಟ್ಟು ಬುಡಮೇಲ
ಇಲ್ಲಿ ತನಕ ಏನು ತಪ್ಪು ತಿಳ್ಕೊಂಡು ಅವೆಲ್ಲ ಉಲ್ಟಾ ಆಗಿರ್ತಾವೆ. ಅಯ್ಯೋ ಹಣೆ ಬಾರ, ನಾ ಇದನ್ನು ಹಿಂಗೆ ತಿಳ್ಕೊಂಡಿದ್ದು ನೋಡಿ, ಇದಕ್ಕಾತ ಅವಾಗ ಗೊತ್ತಾಗ್ಬಿಡ್ತು. ಹಾಂ, ಇಲ್ಲಿ ತನಕ ನಾ ತಿಳ್ಕೊಂಡು ಕೆಲವು ಸ್ವಾಭಾವಿಕವಾಗಿ ಅವು ತಪ್ಪು ತಿಳ್ಕೊಳ್ತಾವೆ. ಹಾಂ, ನಾ ಮಜಾ ಸಿರಿ ಹೇಳ್ತಾ ಇರ್ತೇನೆ. ಸಣ್ಣ ಹುಡುಗಿದ್ದಾಗ ಅಜ್ಜನ ಕೋಲಿದು ನನ್ನ ಕುದುರೆ ಹೆಜ್ಜೆ ಹೆಜ್ಜೆ ಕುಣಿ ಹೋಗೋದು. ನೀ ದೊಡ್ಡ ಅವಾಗ ಅಲ್ಲೇ ಈ ಕುಡಿ ಅಂದರೆ ಅವ ಸಣ್ಣದ ಕುಣಿತಿದ್ದಳು, ಈ ಕುಣಿ ಅಂತಂದರೆ ನಗಿತಾನವ. ಸಣ್ಣವಿದ್ದಾಗ ಕುಣಿದಪ್ಪ, ಸಣ್ಣವಿದ್ದಾಗ ಏನು ಮಾತು ಬೇರೆ ನಗಿತಾನೆ ಅದು ತಾನೇ. ಅವಾಗೇನು ಇದು ಕುದುರೆ ಅನ್ನೋ ಅಲ್ಲ, ಆಟ ಆಡೋಕ್ಕೆ ಮಾಡ್ತೀರಪ್ಪ. ನನ್ನ ಕುದುರೆ ಹೆಜ್ಜೆಗೆ ಹೆಜ್ಜೆಕೊಂಡು ಅವಾಗ ಹಾಡಿದಪ್ಪ, ಅವಾಗ ಆನಂದ ಆತವ. ಅವ ಈಗೂ ಅದನ್ನು ಕೂಲಿಡ್ತಾನೋ ಇಲ್ಲ. ನಡ್ಯಾಕೆ ಬರೋ ಹೊತ್ತಿನಾಗ ನಡಿ ಕಲ್ಕೊ ಅವಾಗ ಗಾಡಿಪ್ಪ, ಹೌದಾ? ನಡ್ಯಾಕೆ ಬಂದಮೇಲೆ ಅದು ಗಾಡಿ ಹಿಡ್ಕೊಂಡ್ಲ, ಅದರಿಂದ ಕಲ್ತೀನಿ ಅದನ್ನಾಗ ಬಿಟ್ಟು ಅಂದರೆ ಕಲಿಯೋ ಹೊತ್ತಿನಾಗ ಹಿಡ್ಕೊಂಡ ಅದನ್ನು. ಆಮೇಲೆ ಆ ಗಾಲಿ ಅದೇನಪ್ಪ ಇಟ್ಟ, ಮತ್ತು ಮುಂದೆ ಯಾರು ಸಣ್ಣ ಹುಡುಗರು ಮತ್ತು ಅವ್ರಿಗೆ ಕೊಟ್ಟ. ಅದ ನಡ್ಯಾಕವರೆಗೆ ಮಾತು ಹಿಡಿದಪ್ಪ ವಾಕರ್ ಅವಶ್ಯಕತೆ ಇಲ್ಲ. ಯಾವಾಗ ರೋಗ ಬಂದಿಲ್ಲ ವಾಕರ್ ಹಿಡಿದ. ಹಂಗೆ ವಿಚಾರವಾಗಿ ಹುಟ್ಟಿದ ಹೆಪ್ಪಗಟ್ಟೆ ಅಂಧಶ್ರದ್ಧಾ ಅಂದರೆ ತಪ್ಪಿ ಒಳಗೆ ಅಂಧಶ್ರದ್ಧಾ ಅಂತ ಹೇಳ್ತಾರೆ. ತಪ್ಪಿ ಅವಕ್ಕೆಲ್ಲ ಅವು ದೂರ ಜಗ್ಗಿ ಅದು ಅವನ ಬುಡ ಮೇಲೆ ಆಗಿಬಿಡ್ತಾರೆ. ಈ ರೀತಿ ಮನಸ್ಸು ತನ್ನ ಪೂರ್ವಾಗ್ರಹಗಳನ್ನು ಕಳೆದು, ಪೂರ್ವಾಗ್ರಹ ಅಂದರೆ ಮೊದಲೇನೋ ಭಾಳ ಅದೇ ನಂಬಿಟ್ಟಿರ್ತಾನೋ, ಅದಕ್ಕೆ ಪೂರ್ವಾಗ್ರಹ ಅಂತಾರೆ. ಮೊದಲೇನು ಇಟ್ಕೊಂಡು ಅದು ಏನೋ ತಪ್ಪು ತಿಳೋಕೆ ಆಗಿಬಿಟ್ಟಿರ್ತದೆ, ಬಿಡಾಕತ್ತಾರೆ. ಕೆಲವ್ರಿಗೆ ಅದು ಬಿಡಾಕತ್ತಾರೆ. ಎಷ್ಟೊಂದು ಬರ್ತಾರೆ ನಮ್ಮ ಕಡೆನೂ. ಎಲ್ಲಿರಿ ನೀವು ಸರಿ ಊಟ ಮೊದಲು ಅದಕ್ಕೆಲ್ಲ ಪುನರ್ಜನ್ಮ ಅಂತೇಳಿ ಹೇಳ್ತೀರಿ ನೀವು. ಪುನರ್ಜನ್ಮ ಇಲ್ಲ, ಮತ್ತು ಹಿಂದಿನ ಜನ್ಮನೂ ಇಲ್ಲ. ಹಿಂಗೆ ವಾತ್ಸೋರದ ಅಲ್ಲೂ ಮತ್ತು ಕೆಲವು ಸಾಕಾರ ಆಗ್ತಾರೆ, ಕೆಲವು ಬಡ್ರು ಯಾಕೆ ಅಂತ ಅವು ಹುಟ್ಟ್ರಿಪ್ಪ ಅದು ಅಂತ. ಮತ್ತು ಪಾಪ ಮಾಡಿದ್ರೆ ಹೋಗಿಬಿಡುತ್ತೆ ಅನ್ನೋದು. ಮತ್ತು ಪಾಪ ಮಾಡ್ತಾನೆ ಯಾವ ಅವ್ನು ಹೇಳೋದು ಭಾಳ ಚಾರ್ವಾಕ್. ವೃತಂ ಕರ್ಮ ವೃತಂ ಪಿಬೇದ್. ಸಾಲ ಮಾಡಿದ್ರು ತುಪ್ಪ ತಿನ್ನು. ಶರೀರ ಯಾವ ಬೇಡ ಬರ್ತಾನೆ ನಿನಗೆ ಅಂತ ಗೊತ್ತಾಗಿಲ್ಲ ಅವಂಗೆ. ಹುಟ್ಟಿದ ಮೇಲೆ ಹಿಂಗೆ ಸಾಲ ಮಾಡಿ ತುಪ್ಪ ತಿರ್ಸಿದ್ರೆ ಆ ಸಾಲ ಕೊಡೋಕೆ ಅವ್ರ ಮನೆಗೆ ನಾಯರ ಹೋಗಿ ಊಟ ಗೊತ್ತಿಲ್ಲ ನೋಡಿ. ಕಳ್ಳರು ಕಳ್ಕೊಂಡು ಹೊಂಟಿದ್ದು, ಕಳು ಮಾಡ್ಕೊಂಡು ಹೊಂಟಿದ್ರು ಗಂಟು ಎಮ್ಮೆ ನಗಾಕತ್ತಂತ. ಎಮ್ಮೆ ನಿಂತಿದ್ದು ಅವ ಮಾತು ಏನು ಯಾಕೆ ನಗಾಕತ್ತಿಬೆ ಅಂತ ಕೇಳಿದ. ಎಮ್ಮೆ ಸ್ತ್ರೀಲಿಂಗ ಅದು. ಯಾಕೆ ನಗಾಕತ್ತಿಬೆ ಅಂತ. ಅಯ್ಯೋ ಯಪ್ಪ, ನಾನು ಇವ್ರ ಮನ್ಯಾಗ ಒಂದು ಸ್ವಲ್ಪ ಹಾಲು ಕದ್ದದಕ್ಕೆ ಆಯುಷ್ಯ ತುಂಬ ಅವ್ರಿಗೆ ಹಾಲು ಕೊಡೋ ಪ್ರಸಂಗ ಬಂದೈತೆ ನನಗೆ. ಮೊನ್ನೆ ಇಷ್ಟು ಗಂಟೆ ತೊಗೊಂಡು ಹೊಂಟಿ ಅಂದ್ರೆ ಏನು ಕೊಡ್ಬೇಕಾಗತ್ತಪ್ಪ ನಿನಗೆ ಅಂದಾಗತ್ತೆ. ಅಲ್ಲೇ ಒಕ್ಕಟ್ಟು ಆದಂತ. ಹಂಗೆ ಪಾಪ ಮಾಡಿ ಉಣ್ಣಬೇಕಾಗ್ತದೆ. ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭ ನಾ ಭುಂಕ್ತೆ ಕ್ಷೀಯತೆ ಕರ್ಮ ಜನ್ಮ ಕೋಟಿ ಶತ. ಈ ಮಾತನ್ನು ಹೇಳ್ತಾರೆ. ನೀ ಕೋಟಿ ಜನ್ಮ ಮಾಡಿದ್ರು ಕೂಡ ಪಾಪ ಮಾಡಿದ್ರೆ ತೀರಿಸಬೇಕು. ಪುಣ್ಯ ಮಾಡಿದ ಯಾರಿಗೆ ಹಂಚ್ಬೋದು. ಲಾಟ್ರಿ ಹತ್ತಪ್ಪ, ಲಾಟ್ರಿ ಎಲ್ಲ ತೊಗೊಂಡ್ರು ತಿನ್ರಿ ಅಂತ ತೊಗೊಂತೀರಿ. ಸಣ್ಣ ಹುಡುಗರು ಏನು ಬೇಕಾದ್ರೆ ಎಲ್ಲ ಕೊಡಿಸಿ ನೋಡಿ. ಆದರೆ ಸಾಲ ಮಾಡಿ ಅಂದರೆ ಎಲ್ಲ ಸಾಲ ಪಾವತಿ ಹೊರಗೆ ಕೊಟ್ಟು ಮಂದಿ ಕೊಡ್ತೀವಿ. ಯಾರು ಮಾಡ್ತೀನಿ ಸಾಲ ಇಲ್ಲ. ಹಂಗೆ ಆಗೊಂದು ನಾವೇನು ತಪ್ಪು ತಿಳ್ಕೊಂಡಿದ್ವಿ ಅದೆಲ್ಲ ಹಂಗೆ ಅದು ಹೋಗ್ತಾರೆ. ಈ ರೀತಿ ಮನಸ್ಸು ಪೂರ್ವಾಗ್ರಹ ಕಳೆದ್ಕೊಂಡು ತಾಯಿನ ಅಯ್ಯಯ್ಯೋ ತಪ್ಪು ತಿಳ್ಕೊಂಡು ಇದನ್ನು ತೆಗೆದು ಹಾಕ್ತಾರೆ. ಸ್ವಚ್ಛ ಆದಾಗ ವೇದಾಂತ ಸೂತ್ರ ನಮ್ಮ ಮನಸ್ಸಿನ ಮೇಲೆ ಗಂಭೀರ ಪರಿಣಾಮ ಯಾವಾಗಪ್ಪ ಅದು ಇಲ್ಲ ನೋಡಿ. ಅವಿಚಾರವಾಗಿ ಹೆಪ್ಪುಗಟ್ಟಿದ್ದ ಎಷ್ಟೋ ಜನ್ಮ ಬಂದೈತಿದ. ಶರೀರ ನಾನು ಅನ್ನೋದು ಎಷ್ಟೋ ಜನ್ಮದ ಬಂದೈತಿ. ಮಕ್ಕಳ ಜೋಪಾನ ಎಷ್ಟೋ ಜನ್ಮ ಬಂದದ. ಮನೆ ಕಟ್ಟೋದು ಎಷ್ಟೋ ಜನ್ಮದ ಬಂದದ. ಒಂದು ಜನ್ಮ ಅಲ್ಲಿದೆ. ಮನೆ ಕಟ್ತಾವ. ನೀ ಎಷ್ಟು ಮನೆ ದೊಡ್ಡ ಸಿಮೆಂಟಿ ಆರ್ ಸಿ ಸಿ ಮಾಡಿದವ ತಮ್ಮ. ನೀ ಅಂತ ಏರ್ ಕಂಡೀಷನ್ ಮಾಡ್ಕೊಂಡಿದ್ದಿ. ಒಂದು ಪಕ್ಷಿ ಮಾಡ್ತಾವ ಹೋಗ್ದಿ ಬೇರೆ ಯಾವ ಹಾಳು ಮಾಡಬಾರ್ದು ನಮಗಂತ ಹೋಗಿ ತುದ್ಯಾ ಅಲ್ಲಿ ಯಾವ ಬರೋಂಗಿಲ್ಲ ನೋಡಿ. ಅವು ಮನೆ ಕಟ್ತಾವೆ ಅಂತ ಗೊತ್ತಾ. ಅದನ್ನು ಸಂಶೋಧನೆ ಮಾಡಿ ಬಾಬಾ ಆ ತತ್ತಿ ನಿಡ್ತೈತಲ್ಲ ಅದು ಏರ್ ಕಂಡೀಷನ್ ಇದ್ದಂಗೆ ಇರ್ತೈತಂತದು. ಆ ಗೂಡು ಮನೆಗೆ ಕತ್ತರಿಸ್ಕೊಂಡು ಮನೆಗೆ ಹಚ್ಚಿರ್ತಾನೋ ಏರ್ ಕಂಡೀಷನ್ ಇರ್ತೈತಂತ. ಅದಕ್ಕೆ ಏರ್ ಕಂಡೀಷನ್ ಇದ್ದಂಗೆ ಇರ್ತೈತಂತ. ಮತ್ತು ಅದಕ್ಕೆ ಆ ತಾಯಿ ಅದು ಒಡ್ಕೊಳ್ಳೆ ಅದಕ್ಕೆ ಏನೇನು ಮಾಡೋ ಅದೆಲ್ಲ ಚಾಕ್ರಿ ಮಾಡ್ತದೆ. ಎಲ್ಲಿ ತನಕ ಅದಕ್ಕೆ ಹಕ್ಕಿ ಪಕ್ಕ ಬರೋ ತನಕ ಎಲ್ಲ ಮಾಡಿ. ಹಂಗೆ ಅಲ್ಲಿಂದ ರೂಢ ಆಗೈತೆ. ಹುಟ್ಟೋದು ರೂಢ ಆಗೈತಿ. ಆಮೇಲೆ ಮಕ್ಕಳ ಜೋಪಾನ ಮಾಡೋದು ರೂಢ ಆಗೈತಿ. ಮನೆ ಕಟ್ಟೋದು ನಾವು ಮಾಡ್ತೀವಿ. ಹಂಗೆ ಇವೆಲ್ಲ ಏನದವು ಹಂಗೆ ಮಾಡ್ಕೊತ ಹೋದಲ್ಲ. ಇವು ಮಾಡೋದು ಬೇಕು. ಪಕ್ಷಿದ್ದಾಗ ಕಟ್ತಾವ ಮಕ್ಕಳು ಜೋಪಾನ ಮಾಡು ಎಲ್ಲ ಆದ್ರೆ ನೀ ಏನಂತ ತಿಳ್ಕೊಬೇಕಾರೆ ಇವೆಲ್ಲವೂ ಕೂಡ ಇವನ್ನ ತೆಗೆದಾಕಿ ಹಳೇದಿನ ಜಡ್ಡು ಗಟ್ಟಿತ್ತಲ್ಲ ಅದು ಹೋದಾಗಲ್ಲ. ಯಾಕೆ ಅದು ನಾನು ಶರೀರಕ್ಕೆ ಅದು ಹೋತು. ಆ ರೀತಿ ಮನಸ್ಸು ಪೂರ್ವಾಗ್ರಹ ಕಳೆದು ಅದು ನಾನು ಅಂತೇನು ಭಾಳ ಗಟ್ಟಿ ಹಿಡ್ದಿಲ್ಲ ಅದನ್ನು ಕಟ್ಕೊಂಡು ಸ್ವಚ್ಛ ಆತು ಅಂದರೆ ಇಲ್ಲಿ
ಅದು ಸ್ವಚ್ಛ ಆತು ಅಂದಮೇಲೆ ಆ ವೇದಾಂತ ಸೂತ್ರಗಳು ನಮ್ಮ ಮನುಷ್ಯ ಮೇಲೆ ಗಂಭೀರ ಪರಿಣಾಮ ಬೀರ್ತವೆ. ಸಾಮಾನ್ಯ ಪರಿಣಾಮ ಬೀರೋದಿಲ್ಲವು, ಗಂಭೀರ ಪರಿಣಾಮವನ್ನು ಬೀರ್ತಾವೆ. ಯಾವಾಗ ಅದು ಕಳ್ಕೊಂಡು ಸ್ವಚ್ಛ ಪೂರ್ವಾಗ ಇವೆಲ್ಲ ನನ್ನ ತಪ್ಪು ತಿಳೋಕೆ ಬಿಡಬೇಕು ನಾನು ಅಂತ ಯಾವಾಗ ಹೋಗತ್ತಪ್ಪ ಹೆದರಿಕೆ. ನೋಡು ಇದು ಹಗ್ಗಲ್ಲಪ್ಪ, ಹಾವಲ್ಲಪ್ಪ, ಇದು ಹಗ್ಗ ಅಂದ. ಅವಾಗ ಬಿಡ್ರಿ ಇಲ್ಲಿ ಹಗ್ಗ ನಾವು ಕೇಳಿ ಹಿಂಗೆ ದಪ್ಪ ಅಂತ ಬಿದ್ದಿತ್ತು ಹಾವು, ಈ ಹಾವನಿದು ಅಂತ ಬೆಳಕು ತಂದು ಓಡಿಸಿ ಅವ್ನು ನೋಡಪ್ಪ ಹಗ್ಗಲ್ಲ ಹಗ್ಗನ ಇದು ಅಂದಾಗ ಅಯ್ಯೋ ಇನ್ನೂ ದೊಡ್ಡ ದೊಡ್ಡ ಅಂತಿರ್ತೈತಿ. ಆಮೇಲೆ ಹೋಗತ್ತೆ ಯಾವಾಗ ಹಗ್ಗ ಪಕ್ಕ ಗೊತ್ತಾಯ್ತು ಆವಾಗ ದುಃಖದಿಂದ ದೂರ ಆಗ್ತದೆ. ಹಂಗೆ ನಾನು ಪರಬ್ರಹ್ಮ ಸ್ವರೂಪ ಅನ್ನೋದು ಗಟ್ಟಿ ಮಾಡ್ತೀನಿ. ಅದು ಹೆಂಗಪ್ಪ ಇದು ಹೆಂಗೆ ಇದು ಸಹಜ ಮಾಡ್ತಾರೆ, ಏನಿಲ್ಲ ಅದಕ್ಕೆ ಅವಾಗ ಗಂಭೀರ ಪರಿಣಾಮ ಮಾಡಿ ಹೌದಲ್ಲ ನಾ ಇಲ್ಲಿ ತನಕ ತಪ್ಪು ತಿಳ್ಕೊಂಡಿದ್ದೆ, ನಾನೇನಂತ ತಿಳ್ಕೊಂಡಿದ್ದೆ. ಅದಕ್ಕೆ ಅಜ್ಞಾನಿ ಅಲ್ಲವೇ ನೀನು ಜೀವನೇ ಜ್ಞಾನಿ ಅಂತ ದಡ್ಡಪ್ಪ ನೀನು ಏ ಜೀವ ದಡ್ಡದೀನಿ. ಅದಕ್ಕೆ ಹೇಳಿದೆ ನಾ ಅಲ್ಲೇನು ಎರಡು ಹೇಳಕ್ಕೆ ನೋಡಿದವರು ಮೊನ್ನೆ ವಿಶೇಷ ಸಿದ್ಧ ಮಾಡಿದಾಗ ಅಜ್ಞಾನಿಯಲ್ಲಿ ಅಂದಾಗನ ಒಂದ್ರಾಗನ ಇತ್ಲ ಜ್ಞಾನ ಹೇಳ್ಯಾರ ಇತ್ತಾಗಜ್ಞಾನಿ. ಏ ಜ್ಞಾನಿ ನೋಡು ನೀ ಹೆಂಗದಿ ಪರಬ್ರಹ್ಮ ಸ್ವರೂಪ ನೀನಿದ್ದು ಚೈತನ್ಯ ರೂಪನಾಗಿದ್ದು ಜಡದೇ ಅಂತ ಚೈತನ್ಯ ರೂಪ ಅಂತ ತಿಳ್ಕೊಂಡು ಜನ ಆಗಲ್ಲೇ ಅಲ್ಲೇ ಇತ್ತದು. ಚೈತನ್ಯ ರೂಪ ಅಂತ ತಿಳ್ಕೊಂಡ್ರಿ ನೀ ಜಾಣ ಸುಜ್ಞಾನಿ. ಅದನ್ನು ಬಿಟ್ಟು ನಾ ಶರೀರ ಅಂತ ತಿಳ್ಕೊಂಡು ಜಡ ನೀ ಅಜ್ಞಾನಿ. ಎರಡೂ ಅಲ್ಲೇ ಇತ್ತು ಅಂತ ಅಲ್ಲೇ ಹೇಳ್ತಾನೆ ಸಿದ್ಧಾಮಣ್ಣ. ಹಂಗೆ ನಿನ್ನ ಗಂಭೀರ ಪರಿಣಾಮ ಅಯ್ಯೋಪ್ಪ ನಾನು ಪರಬ್ರಹ್ಮ ಸ್ವರೂಪ ಅಯ್ಯೋ ಅವಾಗ ಹೇಳ್ತಾನ ಜ್ಞಾನ ಆದ್ಕೊಳ್ಳಿ ಅಯ್ಯೋ ಯಪ್ಪ ನಾ ಇದಕ್ಕೆ ಅಜ್ಜನ ಕೂದ್ರೆ ಕುಣಿತಿದ್ನಲ್ರಿ ಅಂತ ತಪ್ಪಾತಿಲ್ಲ. ಅಯ್ಯೋ ಇದೇ ಗಾಡಿ ನಾನು ನಡೀತಿದ್ದೆ ಏನು ಖುಷಿ ಆಯ್ತಪ್ಪ ನಮ್ಮಪ್ಪ ಈ ಗಾಡಿ ಕೊಡ್ದಾಗ ಏನು ಖುಷಿ ಆಯ್ತು ನನಗೆ. ಇವತ್ತು ವಿಮಾನ ಕೊಡಿಸಿದ್ರು ಖುಷಿ ಆಗಿಲ್ಲ, ಅಷ್ಟು ಖುಷಿಯಾಗಿದ್ದೆ. ಹಂಗೆ ಇದಕ್ಕೆ ಖುಷಿ ಆದ್ನೇ ನಾನು ಅಂತ ಅವು ದೊಡ್ಡ ಅಯ್ಯೋ ಈ ಜ್ಞಾನ ಅಯ್ಯೋ ಈ ಮನೆ ಕಡ್ದಾಗ ಖುಷಿ ಆದ ಏನಪ್ಪ ಇದು ಅವಾಗ ನಿನ್ನ ತಪ್ಪ. ನಾನು ಆ ಪರಬ್ರಹ್ಮ ಏನು ಆನಂದ ಏನೆಂದು ಪೇಳುವೆನು ಪರಮಾನಂದ ಅಂತ ಹೇಳ್ತಾವೆ. ಇದುವರೆಗೆ ಸಾಧಕ ಶ್ರದ್ಧೆಯಿಂದ ನಂಬಿದ್ದ ಭಾವನೆ ಇಲ್ಲ ಕಳಚಿಬಾರ್ದು. ನೋಡಿ ಇಲ್ಲಿ ತನಕ ಶರೀರ ನಾನು ಅಂತ ಮಾಡಿದ್ದಲ್ಲ, ಇದಕ್ಕೆ ಸಂಬಂಧಪಟ್ಟಂಥದ್ದು ನಂದು ಅಂತ ಮಾಡಿದ್ದ, ಈ ಮನೆ ನಂದು ಅಂದೆಲ್ಲ ಅವೆಲ್ಲ ಹೋತು, ಅವೆಲ್ಲ ಕಳಚಿ ಹಳೇದೇನು ನಂಬಿದ್ದೆಲ್ಲ ಅವು ಭಾವನೆ ಎಲ್ಲ ಹೋದು. ಯಾವ ಯಜ್ಞಾದಿಗಳು ವೈದಿಕ ಕರ್ಮಗಳನ್ನು ಮಾಡಲಿ, ಯಾವ ಇಷ್ಟ ದೇವರ ಕಷ್ಟ ಪೂಜಿಸಲಿ, ಯಾವ ನಿಸ್ವಾರ್ಥ ಸೇವೆಯನ್ನು ಬೇಕಾದ ಸಲ್ಲಿಸಲಿ, ಇವುದರಿಂದ ಮುಕ್ತಿ ದೊರಕ ಮಾಡಿ ಮಾಡೋಕ್ಕೆ ಬೇಡ. ಆದರೆ ಅದು ಮುಕ್ತಿಯನ್ನು ಕೊಡೋಂಗಿಲ್ಲ ಪ್ರಾರಂಭದ. ನೋಡಿ ಇಲ್ಲೇ ಶಾಲೆ ಕಲ್ತೇನೆ ಒಂದನೇ ಬಿಟ್ಟು ಹೆಂಗೆ ಬರಲಿ ಅಂದರೆ ನಮ್ಮ ಮಾಸ್ತರ್ಗ ಇದು ನನ್ನ ಮುಂದೆ ದಾರಿ ಮಾಡಿ ಇದನ್ನ ಹೆಂಗೆ ಬಿಡಲಿ. ಅದಕ್ಕೆ ಶಾಸ್ತ್ರ ಎಲ್ಲಕ್ಕೂ ಉದಾಹರಣೆ ಅಲ್ಲ. ಶಾಸ್ತ್ರ ಹೇಳೋದಂಥದ್ದಿಲ್ಲಪ್ಪ ಹೇಳ ನಾವು ಅದಕ್ಕೆ ಲಕ್ಷ ಹಾಕಂಗಿಲ್ಲ ಅಷ್ಟೇ. ಅವ ಬಾವಿಗೆ ಬಾವಿಗೆ ಬಿದ್ದಾಗ ಅಲ್ಲೊಂದು ಬೇರು ಸಿಕ್ತು, ಒಡೆಯಿಂದ ಬೇರು ಅದನ್ನು ಗಟ್ಟಿ ಮತ್ತು ಇಲ್ಲಿ ಮುನಿಗೆ ಹೋಗ್ತಾನ ಎಷ್ಟೊಂದು ಕೈ ಕಾಲು ಬಿಡ್ತಾನೆ ಅದನ್ನು ಗಟ್ಟಿ ಹಿಡ್ಕೊಂಡು ಬೇರು. ಅವಾಗ ಯಾರು ಏನಪ್ಪ ಅಯ್ಯಪ್ಪ ನಾವು ಹುಡುಕಾಡಕ್ಕೆ ಹತ್ತಿದ್ವಿ ನನಗೆ ಯಾರೋ ಅಲ್ಲಿ ಒದರ್ತೈತೆ ನೋಡ್ರಿ ಅಂದರು. ಅವನಿಗೆ ನೀ ಬಿದ್ದ್ಯಾಪ ಅಯ್ಯಪ್ಪ ತಡಿ ಹಗ್ಗ ಕರ್ತೀನಿ ಅಂತೇಳಿ ಹಗ್ಗ ಕರ್ತೀನಿ ಇದನ್ನು ಹಿಡ್ಕೊಂಡು ತಗೊಳ ಅಂತಂತ ನಾವು ಹಗ್ಗ ಕಳೆದು ನಾವು ಆವಾಗ ಹಗ್ಗ ಬಿಟ್ಟು ಈ ಬೇರು ಬಿಟ್ಟು ಹಗ್ಗ ಹಿಡಬೇಕು. ನನ್ನ ಬೆಳೆದಂಕ ಇದು ಕಾದೈತಿ ಅಂತ ಹಿಡ್ಕೊಂಡು ಕುಂತ್ರೆ ಕಾದೈತಿನ ಖರೆ ಕಾದಿಲ್ಲ ನನಗೆ ಇದು ಹಿಡಿದಿದ್ದೆ ಈಗ ಹಗ್ಗ ಬಂತು ಅಂದರೆ ಬಿಡಬೇಕು. ಹಂಗೆ ಅವೆಲ್ಲವೂ ಮಾಡೋಕ್ಕೆ ಬೇಡ. ಆದರೆ ಶ್ರದ್ಧೆ ಎಲ್ಲಿರಬೇಕು ಆ ಆತ್ಮ ಸಾಕ್ಷಾತ್ಕಾರ ಮಾಡೋದ್ರ ಅಲ್ಲೇ ನೀನು ಶ್ರದ್ಧೆ ಇರಬೇಕು. ಅದಕ್ಕೆ ಅದೇ ಅಂಥ ಒಂದು ಅದಕ್ಕೆ ಹೇಳ್ತಾರೆ ನೀ ಪೂಜೆ ಮಾಡಿ ನಿಸ್ವಾರ್ಥ ಸೇವೆ ಅನ್ಬೇಕಂತ ಮಾಡಿ ಯಾವ ಮುಕ್ತಿ ದೊರೆಯಿದೆ. ಬ್ರಹ್ಮಜ್ಞಾನ ಪಡೆಯದೆ 100 ಮಂದಿ ಬ್ರಹ್ಮ ಜೀವಿತ ಕಾಲವಾದ 100 ಮಂದಿ ಬ್ರಹ್ಮರ ಜೀವಿತ ಕಾಲ. ಯಾಕೆ ಮತ್ತು 100 ಬ್ರಹ್ಮ ಅಂದರೆ ಸಾಮಾನ್ಯ ಮನುಷ್ಯನಿಗೂ ಬ್ರಹ್ಮನ ಅವಧಿಗೂ ಭಾಳ ವ್ಯತ್ಯಾಸ ಇದೆ. ಏನು ಹೇಳ್ತಾರಪ್ಪ ಅಂದ್ರೆ ಈ ಪೃಥ್ವಿ ಅನ್ನುವಂಥ ಯುಗ ಅದಕ್ಕೆ ಸತ್ಯುಗ, ದ್ವಾಪರಯುಗ, ಇವಾಗ ಕಲಿಯುಗ, ಇವು 4 ಯುಗ ಹೌದಾ. ದ್ವಾಪರಯುಗ, ಕಲಿಯುಗ ಇವೆಲ್ಲ ಹೌದಲ್ಲ. ಇವು 4 ಯುಗಗಳು 1000 ಸಲ ಸುತ್ತಿ ಬಂದ್ರೆ ಒಂದು ರಾತ್ರಿ ಅಂತ ಯಾರಿಗೆ ಬ್ರಹ್ಮ ನೋಡಿ 4 ಸಲ ಸುತ್ತಿ ಬರ್ಬೇಕಂತ. ಆಮೇಲೆ ಮತ್ತೊಂದು 1000 ಸಲ ತಿರುಗ ಒಂದು ರಾತ್ರಿ ಲೆಕ್ಕ ಹಾಕಿ ಎಷ್ಟು ಒಂದು ದಿವ್ಸಕ್ಕೆ ಎಷ್ಟಾಯ್ತು ನಾವು ಇಂಟು ಒಂದು 30 ಅಂದರೆ ಒಂದು ತಿಂಗಳು. ಆಮೇಲೆ 12 ಎಷ್ಟು ಒಂದು ವರ್ಷ ಅಂತ ಅದು ಇಂಟು 100. ಅದಕ್ಕೆ ಅದು ಅಂಥ ಬ್ರಹ್ಮನ ಆ ಬ್ರಹ್ಮನ ಜೀವಿತ ಕಾಲ ಒಂದು 100 ಬಂದರೂ ಪುರಾಣದ ಪ್ರಕಾರ ಇದು ಹೇಳ್ತಾನೆ ಇಷ್ಟು ವರ್ಷಗಳು 3 3 6 9 3 12 12 ಪೂಜೆ
ಆಮೇಲೆ ಮತ್ತೆ 2 ಪೂಜೆ, ಆಮೇಲೆ ಒಂದು ಇಷ್ಟು 311 ಬರೆದು ಮತ್ತು ಮುಂದೆ ಪೂಜೆ ಮಾಡಿ 40 ಬರೆದು 3 9 ಪೂಜೆ ಬರ್ದಾನು. ಅಂದ್ರೆ ಅಷ್ಟು ವರ್ಷ ಹೆಂಗೆ ಲೆಕ್ಕ ಹಾಕ್ಯಾರ ಇವರು. ಮತ್ತು ಅದೇ ಲೆಕ್ಕ. ಹಾಗಾಗಿ ಅಷ್ಟು ಗಚ್ಚು ಮುಕ್ತಿ ಸಿದ್ಧಿದ್ರಪ್ಪ ಅನ್ಸು ಹಂಗಾರೆ ಅಯ್ಯಯ್ಯೋ ನಮ್ಮ ಕಡೆಯಲ್ಲಿ ಯಾಕೈತೆ ಬಿಡು ಅದು ನಿರಾಶೆ ಆಗೋ ಭಾಷೆ. ಮುಕ್ತಿ ಮಾರ್ಗ ಯಾವುದು ನಿರ್ಣಯ ತೀರಿಸ್ಕೊಡೋದೇ ನೋಡಿ. ಅಷ್ಟಾದರೂ ನಿರ್ಣಯಪ್ಪ ನೋಡಿ. ಅದು ನಿನ್ಗೆ ಹೇಳ ಇಷ್ಟು ವರ್ಷ ಸಿಗುವುದಿಲ್ಲ ಅಂದ್ರೆ ಅಲ್ಲಿ ಕಾಯ್ಬೇಕಾಗಿಲ್ಲಪ್ಪ. ಇದು ನಿನ್ನ ಮುಕ್ತಿ ಯಾವಾಗ ಆತ್ಮ ನಾನು ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡ್ರೆ ಅದು ನಿರಾಶೆ ಪಡೋ ಕಾರಣ ಇಲ್ಲ ಅಂತ. 100 ಬ್ರಹ್ಮ ಅಂತ ಅಂದ್ಕೊಂಡು ಅಯ್ಯೋಯಪ್ಪ ಬೇಡ ಬೇಡಬೇಡ್ರಿ. ಇಬ್ಬರು ಬೇವಿಂತ ಮಾವಿನ ಗಿಡದ ತಳ ತಪಸ್ ಮಾಡ್ತಿದ್ರು, ಹುಂಚಿ ಗಿಡದ ತಳ. ಅದಕ್ಕಿಬ್ಬರು ನಾರದ ಹೊಂಟ್ರಂತ. ಎಲ್ಲಿ ಹೋಗ್ತೀರಿ ನಾರದ್ರೆ? ನಾವು ಬ್ರಹ್ಮನ ಕಡೆ ಹೊಂಟ. ಒಂದು ಸ್ವಲ್ಪ ಕೇಳಿ ಬರ್ರಿ, ಮತ್ತು ನಮಗೆ ಯಾವಾಗ ಮುಕ್ತಿ ಆಕತಿ ಅಂತ ಕೇಳ್ಕೊಂಬರ್ರಿ ಅಂದ್ರೆ. ಬಿಡಪ್ಪ ಕೇಳ್ಕೊಂಬರ್ತೀನಿ. ಇಬ್ಬರು ತಪಸ್ಸರಿಗೆ ಕುಂತಾರಿಪ್ಪ ಮತ್ತು ಮುಕ್ತಿ. ಅವಾಗ ಹೇಳಿದ್ರು, ನೋಡು ಆ ಹುಂಚಿ ಗಿಡದ ತಪ್ಪಲೆ ಎಷ್ಟವಲ್ಲ ಅಷ್ಟು ತಪ್ಪಲ ತನಕ ತಪಸ್ಸು ಮಾಡ್ಬೇಕು ಅವ್ರು, ಅವಾಗ ಮುಕ್ತಿ ಆಗ. ಇವ ಅಂದ ಬೇಡ ಅಷ್ಟು ವರ್ಷ ಯಾವ ಬೆಳೆದ ಅವಾಗ ಮುಕ್ತಿ ಅಂತ ಏನೋ ಏನು ಕತ್ತಿನೋ ಬೇಡ ಬಂದು. ಇನ್ನೊಬ್ಬ ಆಕ್ಕತ್ತಿಲ್ಲೋ, ಇದು ಒಂದು ಗಿಡ ಅಲ್ಲ ಇನ್ನೊಂದು ಗಿಡದಾಗಲಿ ಅಷ್ಟು ಮಾಡ್ತೇನೆ ಆಕ್ಕತ್ತನ ಸಾಕು. ಹೆಂಗದು ವ್ಯತ್ಯಾಸ? ಹಂಗೆ ಅಂಥ ನಿಷ್ಠೆ ಅಲ್ಲಿ ತನಕ ಆಗೋದಿಲ್ಲ ಅಂತೇಳಿ ಹಂಗೆ ನಾ ಯಾಕೆ ಹೇಳಿದ್ರೆ ನಿನಗೆ ದೃಢವಂತ ಸಬ್ಬಿದ್ರೆ ಎಷ್ಟೋ ತನಕಪ್ಪ ಶಾಸ್ತ್ರಕಾರ ಎಷ್ಟು ಹೇಳ್ತದೆ ನೋಡು. ಅವರು ಆವಾಗಿನ ಕಾಲಕ್ಕೆ ಕುದುರೆ ಹಾಕಿರ್ತಾವೆ, ಕುದುರೆ ತಡಿ ಹಾಕಿರ್ತಾರಲ್ಲ, ಇದರಿಂದ ಅತ್ಲಾಗ ಸೈಕಲ್ ತಗೋ, ಈ ಪೆಡ್ಲಿಂದ ಅತ್ಲಾಗಿನ ಪೆಡ್ಲು ಎಡಗಾಲನ ಕಾಲಿಟ್ಟೆ ಮುಂದೆ ಬಲಗಾಲನ ಇಡೋ ತನಕ ಮುಕ್ತಿ ಆಗ. ಏನು ದೂರಿಲ್ಲ, ದೂರವಿಲ್ಲವೋ ಮುಕುತಿ ದೂರವಿಲ್ಲ. ಯಾಕೆ ಹೇಳ್ತಾರೆ ಅದನ್ನು? ಇಷ್ಟೇ ನೀ ಕೆಲಸ ಏನಂತ, ನಾನು ಶರೀರವಲ್ಲ, ನಾನು ಆತ್ಮಸ್ವರೂಪ. ಆತ್ಮ ಹೆಂಗದ? ಅಪರಬ್ರಹ್ಮ ಸದ್ರೂಪದ ಚಿದ್ರೂಪದ ಆನಂದ ನಿತ್ಯಪುರ. ನಾನು ಸದ್ರೂಪ ಚಿದ್ರೂಪ. ಮತ್ತು ನಿನ್ಗೆ ಗೊತ್ತಾಗತ್ತದ ಸದ್ರೂಪದಿ ಅಂತಲೇ ಇರಬೇಕಂತ ಅಪೇಕ್ಷೆ ಮಾಡ್ತಿ. ಇರಬೇಕಂತ ಯಾಕೆ ಅಪೇಕ್ಷೆ? ಸದ್ರೂಪದಿನಿ ಅದಕ್ಕೆ ಅಪೇಕ್ಷೆ ಮಾಡ್ತಿ. ಅದೇನಿದೆ ಹುಡುಕ್ಯಾತಿ. ಯಾಕೆ? ಚಿದ್ರೂಪದಿ ಅರುಸ್ವರೂಪದ ಆನಂದನೇ ಅದೀನಿ. ಆರಾಮದಿರಲ್ಲ ಅಂತ ಕೇಳ್ತಾರೆ. ಆರಾಮ ಯಾಕದಿರಿ? ಯಾವ ಬ್ಯಾನ್ ಬಂದಿಲ್ಲ ನಿಮ್ಗೆ? ಆರಾಮ ಯಾಕಂದ್ರೆ ಕೇಳ್ತಾರೆ ಯಾರ? ಏನು ಯಾಕ್ರಿಪ್ಪ ಬ್ಯಾನ್ ಯಾಕೆ ಬಂತು? ಆರಾಮದಿರಲಿಲ್ಲ. ಆರಾಮಾಗ್ರಿಪ್ಪ ಲಗುನ. ಆರಾಮಾಗೋದು ಸ್ವಭಾವ, ಆರಾಮಿರೋದು ಸ್ವಭಾವ. ಮತ್ತು ನಿತ್ಯ ಆರಾಮ ಇವತ್ತಿಲ್ಲ ನಾಳಿಲ್ಲ ಯಾವಾಗ. ಆಮೇಲೆ ಪೂರ್ಣ ಯಾವುದು ಪೂರ್ಣ ಇರ್ತದೋ ಅದಕ್ಕೆ ಮತ್ತೊಂದು ಕೊರತೆ ಅನ್ನೋದು ಇರಾಗಿ. ಮತ್ತೆಲ್ಲರೂ ಪೂರ್ಣನ ಅಪೇಕ್ಷೆ ಮಾಡ್ತಾರೆ. ಗೋಪನಕೊಪ್ಪ ಸಿದ್ಧವೀರಪ್ಪ ಊಟಕ್ಕೆ ಕುಂತಿದ್ರಂತೆ. ಊಟಕ್ಕೆ ಕುಂತಾಗ ಒಂದು ತಾಯಿ ಉಂಡಿ ಪೂರ ಎಂತಿತ್ತು ಅರ್ಧ ಮಾಡಿದ್ರು. ಅರ್ಧ ಮಾಡಿ ನಿಂತಿದ್ದು ಹುಡುಗ. ನನಗೂ ಪೂರ್ಣ ಬೇಕಂತ. ಆ ಗೋಪನ ಸಿದ್ಧರು ನೋಡ್ರಿಪ್ಪ ಒಳಗೆ ಪೂರ್ಣ ಐತೆ, ಅದಕ್ಕೆ ಪೂರ್ಣ ಬೇಡ್ತೈತಲ್ಲ ಅಂದ್ರೆ ಹೆಂಗೆ ಹೊಂದಿಸ್ತಾನೋ. ಪೂರ್ಣ ಐತಿಪ್ಪ ಅದು, ಅದಕ್ಕೆ ಪೂರ್ಣ. ಅವಾಗ ತಾಯಿ ಶಾಣೆ ಅದು ಅದನ್ನ ಹಿಂಗೆ ತೊಗೊಂಡ್ರೆ ಹಿಂಗೆ ಉಂಡ ಮಾಡಿ ಪೂರ್ಣ ಅಂತಲ್ಲ ಅದು ಖುಷಿ ಆಯ್ತು. ಹಂಗೆ ಪೂರ್ಣನೇ ಅದು ಸಣ್ಣ ಖುಷಿ ಯಾಕೆ ಪೂರ್ಣಬೇಕು? ಪೂರ್ಣ ಐತ್ರಿಪ್ಪ ಅದು ಪೂರ್ಣ. ಹಂಗೆ ನೀ ಸದ್ರೂಪದಿ ಚಿದ್ರೂಪದಿ ಆನಂದ ರೂಪ ಸಾಮಾನ್ಯ ಹೇಳ್ತಾನ. ದುರಿತ ಕರ್ಮವಲ್ಲದಿರು ಪುಣ್ಯ. ಯಾಕೆ ಹೇಳ್ತಾರೆ ನಮಗೆ? ಪುಣ್ಯನ ಮಾಡಬೇಕಪ್ಪ. ಯಾಕೆ ಪುಣ್ಯ ಮಾಡ್ತೀವಿ? ಮುಂದೆ ಸುಖ ಆಗ್ಬೇಕಾದ್ರೆ ಪುಣ್ಯನ ಮಾಡಬೇಕು. ಆ ಪುಣ್ಯವನ್ನು ಕೂಡ ಆ ಪುಣ್ಯ ಮಾಡಿ ಅದರ ಪುಣ್ಯದ ಫಲ ಬೇಡದೇ ಇದ್ದರೆ ಆ ಪರಮಾತ್ಮ ಅನಿಸಿದ್ರೆ ಆ ಪುಣ್ಯದ ಫಲವನ್ನು ಅಂಟ್ಲಾರದೆ ಮುಕ್ತಿಯನ್ನು ಆಗ್ತಂತ ಅಂಥ ಮಾತನ್ನು ಪಡ್ಕೋ ನೀನು ಅಂತ. ಅಮೃತತ್ವಸ್ಯ ನಾಶಾಸ್ತಿ ಬಿತ್ತೇನೇನೈವ ಶ್ರುತಿ ಬ್ರವೀತಿ ಕರ್ಮಣೋ ಮುಕ್ತೆ ಅಹೇತುಕ ಸ್ಫುಟಂ ಯತಃ. ದ್ರವ್ಯದ ಮೂಲಕ ಕರ್ಮದ ಮೂಲಕ ಅಮೃತ ಲಭಿಸೋದಿಲ್ಲ. ಯಾಕೆ? ಕರ್ಮುಕ್ತಿ ಕಾರಣ ಅಲ್ಲ. ಶ್ರುತಿ ಸ್ಪಷ್ಟವಾಗಿ ಹೇಳ್ತದೆ ಆ ವಿಷಯನ. ನಾಡ್ದು ನಮ್ಮದು ಗೀತಾ ಜಯಂತಿ ಅದ. ಅದಕ್ಕೆ ನಾಳೆ ಒಂದು ದಿವಸ ಶಾಸ್ತ್ರ ಇರ್ತದೆ. ಗೀತಾ ಜಯಂತಿ ದಿವಸ ಅವತ್ತು ಈ ಶಾಸ್ತ್ರ ಇರೋಂಗಿಲ್ಲ. ಅವತ್ತು ಒಮ್ಮೆಲೆ ಗೀತಾ ಜಯಂತಿ. ಅದರ ಮರುದಿವಸ ನಾನು ಬೇರೆ ಊರಿಗೆ